ಇವತ್ತಿನ ಒಂದು ವಿಷಯ ಬಂದು ರಹಸ್ಯವನ್ನ ಗೌರವಿಸೋದು. ನೋಡೋಣ, ಮೊದಲು ಏನು ಹೇಳ್ತಾರೆ, ಮೊದಲು ಒಂದು ಶ್ಲೋಕ ಇದೆ ನೋಡ್ಕೊಂಡು ಮುಂದೆ ಹೋಗೋಣ. ಅಷ್ಟಾವಕ್ರ ಉವಾಚ ಅಂತ. ತದಾ ಬಂಧೋ ಯದಾ ಚಿತ್ತಂ ಕಿಂಚಿದ್ ವಾಂಛತಿ ಶೋಚತಿ, ಕಿಂಚಿನ್ ಮುಂಚತಿ ಗೃಹಾತಿ, ಕಿಂಚಿತ್ ದೃಶ್ಯತಿ ಕುಪ್ಯತಿ. ಓಕೆ, ತದಾ ಬಂಧೋ ಯದಾ ಚಿತ್ತಂ ಕಿಂಚಿದ್ ವಾಂಛತಿ ಶೋಚತಿ, ಕಿಂಚಿನ್ ಮುಂಚತಿ ಗೃಹಾತಿ, ಕಿಂಚಿತ್ ದೃಶ್ಯತಿ ಕುಪ್ಯತಿ. ಇದರದ್ದು ಯಥಾರ್ಥ ಏನಿದೆ ಅಂದ್ರೆ, ಮನಸ್ಸು ಯಾವುದನ್ನಾದರೂ ಬಯಸಿದಾಗ, ಯಾವುದಕ್ಕಾದರೂ ದುಃಖಿಸಿದಾಗ, ಯಾವುದನ್ನಾದರೂ ಸ್ವೀಕರಿಸಿದಾಗ ಅಥವಾ ತಿರಸ್ಕರಿಸಿದಾಗ, ಕೊಡುವುದರಲ್ಲಿ ಮತ್ತು ಹಿಂದಿರುಗಿಸುವುದರಲ್ಲಿ ಕೋಪ ಮತ್ತು ಉದ್ರೇಕತನವನ್ನು ಹೊಂದಿದಾಗ ಅದೇ ಬಂಧನ. ಬಂದ ಬಗ್ಗೆ ಮಾತಾಡ್ತಾರೆ. ನಮ್ಮ ಯಾವ್ದು ಸಿಕ್ಕಾಗ್ತದೆ, ಅದನ್ನ ನಮ್ಮ ಮನಸ್ಸನ್ನ ಯಾವ್ದು ಸಿಕ್ಕಾಗ್ತದೆ ಅಂತ ಇವತ್ತಿನ ಒಂದು ಇದರಲ್ಲಿ ಹೇಳ್ಕೊಳ್ತಾ ಬರ್ತಾರೆ. ಏನು ಬಂಧನ ಅಂದ್ರೆ ಏನು? ಇವಾಗ ಯಾರೋ ಒಬ್ರು ಒಂದು ರೂಮಲ್ಲಿ ಬೀಗ ಹಾಕೊಂಡು ಬಾಗಿಲು ಹಾಕೊಂಡು ಕೂತಿರ್ತಾರೆ. ತುಂಬಾ ಜನ ಮೌನಿಗಳಿದ್ದಾರೆ, ಸಾಧಕರಿದ್ದಾರೆ, ರೂಮಿಂದ ಆಚೆನೆ ಬರೋದಿಲ್ಲ. ಅವ್ರು ಮೌನದಲ್ಲೇ ಇದ್ದು ಬಿಡ್ತಾರೆ, ಯಾವಾಗಲೂ ಅದನ್ನೇ ಸಾಧನೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅದೇ ರೀತಿ ಒಬ್ಬ ಕಾರಾಗೃಹದಲ್ಲಿ ಇದ್ದಾನೆ, ಒಬ್ಬ ಜೈಲಲ್ಲಿ. ಆ ಜೈಲಲ್ಲಿ ಇರೋನ್ಗೂ ಈ ರೂಮಲ್ಲಿ ಇರೋರ್ಗೆ ಏನು ವ್ಯತ್ಯಾಸ? ಸೊ ಜೈಲಲ್ಲಿ ಇರೋನು ಅವನು ಬಂಧನವನ್ನು ಅನುಭವಿಸ್ತಾ ಇರ್ತಾನೆ ಒಳಗಡೆಯಿಂದ. ಜೈಲಲ್ಲಿ ಇರೋನು ಒಂದು ಬಂಧನವನ್ನು ಅನುಭವಿಸ್ತಾ ಇರ್ತಾನೆ. ಆದ್ರೆ ಒಬ್ಬ ಒಂದು ರೂಮಲ್ಲಿ ಕೂತಿರ್ತಾರಲ್ಲ ಒಬ್ಬ ಸಾಧಕರು, ಅವರು ಒಳಗಡೆ ಒಂದು ಮುಕ್ತಿಯನ್ನು ಅನುಭವಿಸ್ಕೊಂಡು ಕೂತಿರ್ತಾರೆ. ಎಷ್ಟೋ ಜನ ಸಾಧಕರು ಆಚೆನೆ ಬರೋದಿಲ್ಲ. ಇದು ನಮ್ಮ ಒಂದು ಹಂಗಾದ್ರೆ ಕಾರಾಗೃಹ ಎಲ್ಲಿದೆ? ಹೊರಗಡೆ ಇದೆಯಾ, ಮನಸ್ಸಿನಲ್ಲಿ ಇದೆಯಾ? ಅರ್ಥ ಆಗ್ತಾ ಇದೆಯಲ್ಲ? ಹೊರಗಡೆ ಇದೆಯಾ, ಒಳಗಡೆ ಇದೆಯಾ ಕಾರಾಗೃಹ? ಇದ್ರ ಬಗ್ಗೆ ಹೇಳ್ತಾರೆ ಏನೋ. ಸೊ ಅದು ನಮ್ಮ ಮನಸ್ಸಿನಲ್ಲಿ ಇದೆಯಾ, ಆಚೆ ಕಡೆ ಇದೆಯಾ, ಪರಿಸ್ಥಿತಿಯಲ್ಲಿ ಇದೆಯಾ? ಎರಡೂ ಒಂದೇನೆ ಪರಿಸ್ಥಿತಿ. ಓಕೆ, ಕೆಲವರು ರೂಮಿಂದ ಆಚೆ ಬರೋದಿಲ್ಲ, ತಮ್ಮ ಬಾಗಿಲು ಹಾಕೊಂಡು ಒಳಗೆ ಕುತ್ಕೊಂಡ್ಬಿಡ್ತಾರೆ ಸಾಧನೆಯಲ್ಲಿ, ದಿನಗಟ್ಲೆ ಆಚೆ ಬರೋದಿಲ್ಲ, ಅಲ್ಲೇ ಧ್ಯಾನ ಮಾಡಿಕೊಂಡು ಮೌನದಲ್ಲಿ ಇದ್ದು ಬಿಡ್ತಾರೆ. ಇದು ನಮ್ಮ ಒಂದು ಭಾರತೀಯ ಸಂಸ್ಕೃತಿಯಲ್ಲಿ ಒಂದೇ ಅಲ್ಲ, ಸನಾತನ ಸಂಸ್ಕೃತಿಯಲ್ಲಿ ಒಂದೇ ಅಲ್ಲ, ಬೇರೆ ಬೇರೆ ದೇಶಗಳಲ್ಲೂ ಕೂಡ, ಈ ಯಾವುದು ಕ್ರೈಸ್ತವ ದೇಶಗಳಲ್ಲಿ ಈ ರೀತಿಯಾಗಿದೆ. ಮತ್ತೆ ಬುದ್ಧನ ಒಂದು ಪರಂಪರೆಯಲ್ಲೂ ಕೂಡ ಏನು ಸಣ್ಣ ಸಣ್ಣ ಈ ಝೆನ್ ಪರಂಪರೆ ಅಂತಾರಲ್ಲ, ಅದರಲ್ಲೂ ಕೂಡ ಒಂದು ರೂಮ್ ತರ ಮಾಡ್ಕೊಂಡು ಅದರಲ್ಲಿ ಕುತ್ಕೊಂಡ್ಬಿಡ್ತಾರೆ, ಎಷ್ಟೋ ದಿನಗಳು ಆಚೆ ಬರೋದಿಲ್ಲ. ಇದಕ್ಕೆ ಜನಕ ಮಹಾರಾಜರು ಏನ್ ಹೇಳ್ತಾರೆ ಅಂದ್ರೆ, ಬಂಧನ ಅನ್ನೋದು ಎಲ್ಲಿದೆ ಅಂದ್ರೆ ನಮ್ಮ ಮನಸ್ಸಿನಲ್ಲಿದೆ. ಮನಸ್ಸಿಗೆ ಏನಾದ್ರೂ ಬೇಕು ಬೇಕು ಅಂತ ಒಂದು ಇದ್ರ ರಾಗದ ಹಿಂದೆ ಹೋದಾಗ ಅಲ್ಲಿ ಬಂಧನ ಶುರುವಾಗುತ್ತೆ. ಮನಸ್ಸಿಗೆ ಯಾವ್ದಾದ್ರು ಕೋರಿಕೆಗಳು ಅಥವಾ ಆಸೆಗಳು ಬೇಕು ಅಂದಾಗ, ಮತ್ತೆ ಯಾವ್ದ್ರ ಬಗ್ಗೆ ಆದ್ರೂ ಒಂದು ವಿಷಾದ ಇದ್ದಾಗ, ಮನಸ್ಸಿನಲ್ಲಿ ಕೋಪ ಇದ್ದಾಗ, ಉದ್ರೇಕ ಇದ್ದಾಗ, ಓಕೆ, ಕೋಪದಿಂದ ತಗೊಂಡಾಗ ಅಥವಾ ಕೋಪದಿಂದ ಕೊಟ್ಟಾಗ, ಯಾರಾದ್ರೂ ಏನಾದ್ರೂ ಕೊಟ್ರೆ ಅದನ್ನ ನಾವು ಉದ್ರೇಕದಿಂದ ತುಂಬಾ ಎಕ್ಸೈಟ್ ಆಗಿ ಉದ್ರೇಕದಿಂದ ರಿಸೀವ್ ಮಾಡಿದಾಗ ಅದು ಕೂಡ ಮನಸ್ಸಿನಲ್ಲಿ ಬಂಧನ ಉಂಟಾಗತ್ತೆ. ತಗೊಳ್ಳೋದಾಗ್ಲಿ ಕೊಡೋದಾಗ್ಲಿ, ಕೋಪದಿಂದ ತಗೊಳ್ಳೋದಾಗ್ಲಿ ಕೊಡೋದಾಗ್ಲಿ, ನನಗಿದು ಬೇಕಾಗಿಲ್ಲ ಅಂತ ಒಂದೊಂದ್ಸರಿ ಬಿಸಾಕ್ಬಿಟ್ಟು ಹೋಗ್ಬಿಡ್ತೀವಿ, ಅಥವಾ ಕೋಪದಿಂದ ರಿಸೀವ್ ಮಾಡ್ತೀವಿ. ಓಕೆ, ಅಥವಾ ಯಾರಾದ್ರೂ ಏನಾದ್ರೂ ಕೊಟ್ಟರೆ ಅಂತ ಅವ್ರ ಮೇಲೆ ಕಂಟ್ರೋಲ್ ಕಳ್ಕೊಂಡ್ಬಿಟ್ಟಿರ್ತೀವಿ. ನಮ್ಮ ಮೇಲೆ ನಮಗೆ ಕಂಟ್ರೋಲ್ ಇರಲ್ಲ. ನೋಡಿ, ಎಷ್ಟೋ ಸರಿ ಯಾರಾದ್ರೂ ಏನಾದ್ರೂ ಒಂದು ಸ್ಪೆಷಲ್ ಆಗಿ ಏನೋ ಕೊಟ್ಟಾಗ ಅದನ್ನ ಉದ್ರೇಕದಿಂದ ಸ್ವೀಕರಿಸೋದು. ಇದೇನಾಗತ್ತೆ, ನಮ್ಮ ಮನಸ್ಸಿನಲ್ಲಿ ಒಂದು ಮುದ್ರೆಯನ್ನು ಒತ್ತತ್ತೆ, ಒಂದು ಇಂಪ್ರೆಷನ್ ತಗೊಂಡ್ಬರುತ್ತೆ. ಅದು ಬಂಧನಕ್ಕೆ ಕಾರಣವಾಗತ್ತೆ. ಅದು ಹೇಗೆ ಅಂದ್ರೆ, ಕಣ್ಣಿನಲ್ಲಿ ಧೂಳು ಬಿದ್ದಂಗೆ. ಧೂಳು ಬಿದ್ದಾಗ ಏನಾಗುತ್ತೆ, ಕಣ್ಣಲ್ಲಿ ಒಂಥರ ಉರಿ ಬರುತ್ತೆ. ಓಕೆ, ಇದೇ ತರ ಈ ಒಂದು ಮನಸ್ಸಿನಲ್ಲಿ ಈ ಒಂದು ಮುದ್ರೆ ಉಂಟಾದಾಗ ಅದು ಮನಸ್ಸಿಗೆ ಕಿರಿಕಿರಿ ಉಂಟು ಮಾಡುತ್ತೆ. ಅರ್ಥ ಆಗ್ತಾ ಇದೆಯಲ್ಲ? ಮತ್ತೆ ಜ್ವರ, ಇದು ಬೇಕು 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 ಅನ್ನೋ ಜ್ವರ, ಒಂದು ರೀತಿ ಆತಂಕ ನಮ್ಮಲ್ಲಿ ಉಂಟು ಮಾಡುತ್ತೆ. ಅದಕ್ಕೆ ಅಷ್ಟಾವಕ್ರ ಮಹರ್ಷಿಗಳು ಬಂಧನದ ಬಗ್ಗೆ ಒಂದು ಅದ್ಭುತವಾಗಿ ಹೇಳ್ತಾರೆ. ಏನೋ, ಬಂಧನ ಅನ್ನೋದು ಆಚೆ ಕಡೆ ಎಲ್ಲೂ ಇಲ್ಲ, ಅದಿರೋದೇ ಮನಸ್ಸಿನಲ್ಲಿ. ಮನಸ್ಸಿನಲ್ಲಿ ಇರುವುದು ಬಂಧನ ಅನ್ನೋದು ನಮ್ಮ ಮನಸ್ಸಿನಲ್ಲಿ ಉಂಟು ಮಾಡ್ಕೊಳ್ತಾ ಇದೀವಿ, ನಮ್ಮ ಚೈತನ್ಯದಲ್ಲಿ ಅದನ್ನು ಉಂಟು ಮಾಡ್ಕೊಳ್ತಾ ಇದೀವಿ. ಓಕೆ, ಏನೋ ಯಾವುದೋ ಒಂದು ವಸ್ತುವಿಂದ ಸಂತೋಷ ಬಂತಪ್ಪ, ಯಾವುದೋ ಒಂದು ವಿಷಯದಿಂದ ಸಂತೋಷ ಬಂತು, ಮತ್ತೆ ಅದು ಬೇಕು ಬೇಕು ಅಂತ ಒದ್ದಾಡ್ತೀವಿ ನೋಡಿ, ಅದು ಬೇಕು, ಅದು ಕೂಡ ಬಂಧನಕ್ಕೆ ಕಾರಣವಾಗತ್ತೆ. ಅಥವಾ ಯಾವುದ್ರ ಬಗ್ಗೆ ಒಂದು ಭಯ ಉಂಟಾದಾಗ ಅದು ಕೂಡ ಬಂಧನಕ್ಕೆ ಕಾರಣವಾಗುತ್ತೆ. ನಮ್ಮೊಳಗೆ ಒಂದು ರೀತಿಯ ಆತಂಕ ಉಂಟು ಮಾಡುತ್ತೆ. ಅದು ನಮ್ಮ ಸಮತೋಲನವನ್ನು ಕಳ್ಕೊಳ್ಳಂಗ್ ಮಾಡುತ್ತೆ.
ನಮ್ಮ ಪ್ರಶಾಂತತೆಯನ್ನು ಕಳ್ಕೊಳ್ಳೋಂಗ್ ಮಾಡುತ್ತೆ. ಇದು ಆಳವಾದ ಒಂದು ಸತ್ಯವನ್ನ ಹೇಳ್ತಾ ಇದ್ದಾರೆ. ಸೊ ನಿಜವಾದ ಏನು ಮುಕ್ತಿ ಅಂದ್ರೆ ಏನು, ನಿಜವಾದ ಸ್ವಾತಂತ್ರ್ಯ ಅಂದ್ರೆ ಏನು, ಯಾವಾಗ ಮನಸ್ಸು ಏನನ್ನೂ ಬಯಸುವುದಿಲ್ಲವೋ, ಓಕೆ, ಅಥವಾ ದುಃಖದಲ್ಲಿ ಇಲ್ಲದೆ ಇರುವಂತ ಮನಸ್ಸು, ಇದು ನಿಜವಾದ ಮುಕ್ತಿ. ನೋಡಿ, ಕೋರಿಕೆಗಳು ಅನ್ನೋದು ಅಥವಾ ಆಸೆಗಳು ಅನ್ನೋದು ಜೀವನದಲ್ಲಿ ಬರ್ತಾ ಇರುತ್ತೆ. ಒಂದು ಕೋರಿಕೆ ಆದ್ಮೇಲೆ ಇನ್ನೊಂದು ಕೋರಿಕೆ ಬರುತ್ತೆ, ಅದು ನೆರವೇರಿದ ಮೇಲೆ ಇನ್ನೊಂದು ಬರುತ್ತೆ. ಇದು ಎಲ್ಲ ಕೋರಿಕೆಗಳು ನಮ್ಗೇನ ಅಂತ ತೃಪ್ತಿ ಕೊಟ್ಟಿದೆಯಾ? ಇಲ್ಲ. ಅದು ಕೊನೆಗೆ ನಮ್ಮನ್ನು ಕರ್ಕೊಂಡೋಗಿ ಒಂದು ದುಃಖದಲ್ಲಿ ತಗೊಂಡೋಗಿ ನಿಲ್ಲಿಸ್ಬಿಡುತ್ತೆ ನಮ್ಗೆ. ಎಷ್ಟೋ ಕೋರಿಕೆಗಳು ಬಂದು ಹೋಗಿದೆ, ನಮ್ಗೇನಂತ ಅದ್ಭುತವಾದ ಸ್ವಾತಂತ್ರ್ಯ ಕೊಟ್ಟಿದೆಯಾ? ಎಷ್ಟೋ ಕೋರಿಕೆಗಳು, ಎಷ್ಟೋ ಆಸೆಗಳು ನೆರವೇರಿದೆ ಜೀವನದಲ್ಲಿ. ಇದು ನಮ್ಗೇನಾದ್ರೂ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟಿದ್ಯಾ ಅಥವಾ ಮುಕ್ತಿಯನ್ನು ಕೊಟ್ಟಿದ್ಯಾ? ಹಂಗಂತೇಳಿ ನಾವು ಕೋರಿಕೆಗಳು ಕೋರಬಾರ್ದು ಅಂತ ಹೇಳ್ತಾ ಇಲ್ಲ, ಆಸೆ ಪಡಬಾರ್ದು ಅಂತ ಹೇಳ್ತಾ ಇಲ್ಲ. ಕೋರಿಕೆಗಳು ಅದು ಸಹಜವಾಗಿ ಹುಟ್ಟತ್ತೆ ಒಳಗಡೆ ಮನಸ್ಸಿನಲ್ಲಿ. ಬಟ್ ಅದ್ರ ಹಿಂದೆ ಹೋಗುವುದಿದೆ ನೋಡಿ, ಗುರುತಿಸ್ಕೊಂಡು. ಅದಕ್ಕೆ ಗುರುಗಳು ಹೇಳ್ತಾರೆ, ಆಸೆಗಳು ಸಹಜವಾಗಿ ಹುಟ್ಟತ್ತೆ ಮನಸ್ಸಿನಲ್ಲಿ, ಹುಟ್ಟಲ್ಲ ಅಂತ ಹೇಳಲ್ಲ. ಅದ್ರ ಹಿಂದೆ ಗುರುತಿಸ್ಕೊಂಡು ಹೋದಾಗ ಅದೇನಾಗತ್ತೆ ಅಂದ್ರೆ ನಮ್ಮ ಸಂತೋಷವನ್ನ ಕಿತ್ಕೊಳ್ಳುತ್ತದೆ. ಅದು ಒಂದು ಮಾಯೆಯ ಕಡೆ ತಗೊಂಡೋಗುತ್ತೆ ಅಂತ ಹೇಳ್ತಾರೆ. ಓಕೆ, ಮುಂದಿನ ಶ್ಲೋಕ. ಇದು ನಮ್ಮೊಳಗೆ ನಾವು ವಿಶ್ರಾಂತಿ ಮಾಡೋದಕ್ಕೆ ಬಿಡೋದಿಲ್ಲ ಕೋರಿಕೆಗಳು ನಮ್ಗೆ. ಓಕೆ, ನಮ್ಮನ್ನ ಒಂದೊಂದ್ಸರಿ ಭಯದಿಂದ ನಮ್ಮ ಸಮತೋಲನವನ್ನ ನಾವು ಕಳ್ಕೊಳ್ತೀವಿ. ಓಕೆ, ತದಾ ಮುಕ್ತಿರ್ ಯದಾ ಚಿತ್ತಂ ನವಾಂಚತಿ ನ ಶೋಚತಿ ನ ಮುಂಚೆದೆ ನ ಗೃಹ್ಣಾತಿ ನ ಹೃಷ್ಯತಿ ನ ಕುಪ್ಯತಿ. ತದಾ ಮುಕ್ತಿರ್ ಯದಾ ಚಿತ್ತಂ ನವಾಂಚತಿ ನ ಶೋಚತಿ ನ ಮುಂಚೆದೆ ನ ಗೃಹ್ಣಾತಿ ನ ಹೃಷ್ಯತಿ ನ ಕುಪ್ಯತಿ. ಮನಸ್ಸು ಯಾವಾಗ ಏನನ್ನು ಬಯಸುವುದಿಲ್ಲವೋ, ದುಃಖಿಸುವುದಿಲ್ಲವೋ, ಯಾವುದನ್ನು ಸ್ವೀಕರಿಸುವ ಅಥವಾ ತಿರಸ್ಕರಿಸುವ ಪ್ರಯತ್ನವನ್ನು ಮಾಡುವುದಿಲ್ಲವೋ, ಕೊಡುವುದರಲ್ಲಿ ಅಥವಾ ಹಿಂದಿರುಗಿಸುವುದರಲ್ಲಿ ಕೋಪವನ್ನು ಹೊಂದಿರುವುದಿಲ್ವೋ, ಆಗ ಅದೇ ಮೋಕ್ಷ. ಇವಾಗ ನಾವು ಸ್ವೀಕಾರ ಮಾಡೋದಕ್ಕೂ ಒಬ್ಬ ಜ್ಞಾನಿ ಪುರುಷ ಸ್ವೀಕಾರ ಮಾಡೋದಕ್ಕೂ ವ್ಯತ್ಯಾಸ ಇದೆ. ನಾವು ಸ್ವೀಕಾರ ಮಾಡಿದಾಗ ಏನೋ ಎಕ್ಸೈಟ್ಮೆಂಟ್ ಅಲ್ಲಿ ಸ್ವೀಕಾರ ಮಾಡ್ತೀವಿ, ಒಂದೊಂದ್ಸರಿ ಕೋಪದಿಂದ ಅವ್ರು ಯಾವುದೇ ನಿರ್ಲಿಪ್ತವಾಗಿ ಸ್ವೀಕಾರ ಮಾಡ್ತಾರೆ. ಅದು ಮನಸ್ಸಿನ ಮೇಲೆ ಯಾವುದೇ ರೀತಿ ಅಚ್ಚು ಒತ್ತೋದಿಲ್ಲ, ಅದು ಬಂಧನವಾಗಿ ಆಗೋದಿಲ್ಲ. ಒಬ್ಬ ಜ್ಞಾನಿ ಪುರುಷರಿಗೂ ನಮಗೂ ಅದೇ ವ್ಯತ್ಯಾಸ. ಆ ಸ್ಥಿತಿಯಲ್ಲಿ ನಾವು ಸ್ವೀಕಾರ ಮಾಡಬೇಕು. ಅಥವಾ ಏನಾದ್ರೂ ಬೇಡ ಅಂತ ಹೇಳಿದಾಗ ಕೋಪದಿಂದ ಬೇಡ ಅಂತ ಹೇಳೋದಲ್ಲ, ಅಥವಾ ಉದ್ರೇಕದಿಂದ ಬೇಡ ಅಂತ ತಿರಸ್ಕಾರ ಮಾಡುವುದಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಯಾವುದನ್ನಾದರೂ ಸ್ವೀಕರಿಸುವ ಅಥವಾ ತಿರಸ್ಕರಿಸುವ ಪ್ರಯತ್ನವನ್ನು ಮಾಡುವುದಿಲ್ಲವೋ, ಕೊಡುವುದರಲ್ಲಿ ಮತ್ತೆ ಹಿಂತಿರುಗಿಸುವುದರಲ್ಲಿ ಕೋಪವನ್ನು ಹೊಂದಿರುವುದಿಲ್ಲವೋ ಅದೇ ಮೋಕ್ಷ ಅಂತ ಹೇಳ್ತಾ ಇದ್ದಾರೆ. ಸೊ ಯಾರಿಗಾದ್ರೂ ಒಂದು ಸಹಾಯ ಮಾಡಿದ್ವಿ ಏನೋ, ಅಥವಾ ಯಾರನ್ನಾದ್ರೂ ಕ್ಷಮಿಸ್ಬಿಟ್ವಿ, ಅದು ನಾವೇನ್ ಮಾಡ್ತೀವಿ ಅಂದ್ರೆ ನಾನು ಮಾಡಿದೆ ಅಂತ ಬರುತ್ತೆ. ಕೇಳಿಸ್ಕೊತಾ ಇದ್ದೀರಾ? ಅರ್ಯಾಲ್ಬಿತ್ನಿ ನಾನು ಮಾಡಿದೆ ಅಂತ ಬರುತ್ತೆ. ಯಾರಾದ್ರೂ ಒಂದು ಫೇವರ್ ಮಾಡ್ಬಿಟ್ರೆ, ಒಂದು ಸಹಾಯ ಮಾಡ್ಬಿಟ್ರೆ, ಯಾರನ್ನಾದ್ರೂ ಕ್ಷಮಿಸ್ಬಿಟ್ರೆ ನಾನ್ ಮಾಡಿದೆ ಅಂತ ಬರುತ್ತೆ. ಅವಾಗ ಏನಾಗತ್ತಂದ್ರೆ ಒಳಗಡೆಯಿಂದ ಅವ್ನು ನನಗೆ ಥ್ಯಾಂಕ್ಸ್ ಹೇಳಿಲ್ಲ ನೋಡಿ. ಇದೊಂಥರ ಹುಚ್ಚಿದು. ನಾವ್ ಯಾರಿಗಾದ್ರೂ ಸಹಾಯ ಮಾಡ್ಬಿಟ್ವಿ ಅನ್ಕೊಳ್ಳಿ, ಅವ್ರು ಹೋದಾಗ ಎದ್ ನಿಂತ್ಕೊಳ್ಳಿಲ್ಲ, ನನ್ನ ಕಡೆ ಸ್ಮೈಲ್ ಕೊಡ್ಲಿಲ್ಲ, ನನ್ನ ಮಾತಾಡಿಸ್ಲಿಲ್ಲ, ನಾನು ಮಾಡಿದೆ, ಅವ್ನಿಗೆ ಇಷ್ಟು ಸಹಾಯ ಮಾಡಿದೆ, ಮತ್ತೆ ಅವ್ರನ್ನ ಕ್ಷಮಿಸ್ಬಿಟ್ಟೆ ನಾನು, ಆ ವ್ಯಕ್ತಿ ನಾನು ಎಷ್ಟು ಪ್ರೀತಿಸಿದೆ, ನಾನು ಆ ವ್ಯಕ್ತಿ ನನ್ನ ಕಡೆ ತಿರುಗಿ ಕೂಡ ನೋಡೋದಿಲ್ಲ, ಇದೆಲ್ಲ ಬಂಧನಕ್ಕೆ. ನನ್ನ ಜೊತೆ ಮಾತಾಡೋದು ಕೂಡ ಇಲ್ಲ. ಸೊ ಆ ವ್ಯಕ್ತಿಗೆ ಎಷ್ಟು ಒಳ್ಳೇದು ಮಾಡಿದೆ ನಾನು. ಅದಕ್ಕೆ ಗುರುಗಳು ಏನ್ ಹೇಳ್ತಾ ಇದ್ದಾರೆ ಇಲ್ಲಿ, ಅಷ್ಟಾವಕ್ರ ಮಹರ್ಷಿಗಳು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಯಾರಿಗಾದ್ರೂ ಒಳ್ಳೇದು ಮಾಡ್ಬೇಕು ಅಂದ್ರೆ ನಿಮ್ಮ ಸ್ವಭಾವದಿಂದ ಒಳ್ಳೇದನ್ನು ಮಾಡಿ, ಅವ್ರು ಒಳ್ಳೇದು ಮಾಡ್ಬೇಕು ಅಂತ ಮಾಡಬೇಡಿ. ನಾನು ತುಂಬಾ ಒಳ್ಳೆಯವನು ಅದಕ್ಕೆ ಒಳ್ಳೇದು ಮಾಡ್ತಾ ಇದ್ದೀನಿ ಆತರ ಅನ್ಕೊಂಡ್ ಮಾಡಕ್ ಹೋಗ್ಬೇಡಿ. ಸ್ವಭಾವದಿಂದ ನಾನು ಯಾರಿಗ್ ಬೇಕಾ ಎಲ್ರಿಗೂ ಒಳ್ಳೆತನ ಮಾಡುವಂಥದ್ದು ನನ್ನ ಸ್ವಭಾವ. ಅವಾಗ ಮಾಡಿದಾಗ ಮಾಡ್ಕೊಂಡು ಹೋಗ್ತಾರೆ, ಅದಷ್ಟೇ ಒಳ್ಳೇದು. ಅವ್ರು ನನ್ ಗುರುತಿಸ್ಲಿಲ್ಲ, ಇವ್ರು ನನ್ ಮಾತಾಡಿಸ್ಲಿಲ್ಲ, ನಾನು ಮಾಡದಂತ ಒಂದು ಥ್ಯಾಂಕ್ಸ್ ಹೇಳಿಲ್ಲ, ಅದ್ರ ಬದಲು ಕೆಟ್ಟವನಾಗಿರೋದು ಒಳ್ಳೇದು ಅಂತ ಹೇಳ್ತಾ ಇದ್ದಾರೆ. ಇಟ್ ಈಸ್ ಬೆಟರ್ ಟು ಬಿ ಎ ಬ್ಯಾಡ್ ಪರ್ಸನ್ ರಾದರ್ ದನ್ ಕಲ್ಟಿವೇಟ್ ಬೀಯಿಂಗ್ ಗುಡ್ ಟು ಸಂವನ್ ಅಂತ. ನಾನು ಒಳ್ಳೆಯವನು ಅಂತ ಪ್ರೂವ್ ಮಾಡ್ಕೊಳಕ್ ಹೋಗೋದು, ಇದು ನಮ್ಗೆ ಇನ್ನ ದುಃಖವನ್ನ ತಗೊಂಡ್ಬರುತ್ತೆ ಹೇಳ್ತಾ ಇದ್ದಾರೆ. ಸೊ ಅಷ್ಟಾವಕ್ರ ಮಹರ್ಷಿಗಳು ಏನ್ ಹೇಳ್ತಾರೆ ಅಂದ್ರೆ, ಇದೇ ಬಂಧನಕ್ಕೆ ಕಾರಣವಾಗ್ಬಿಡುತ್ತೆ. ಯಾರಿಗಾದ್ರೂ ಒಳ್ಳೇದು ಮಾಡಿದ್ರೆ ಅದು ನಮ್ಮ ಸ್ವಭಾವದಿಂದ ಮಾಡಿ, ಅವ್ರು ನಮ್ ಜೊತೆ ಯಾವ ರೀತಿ ಪ್ರವರ್ತನೆ ಮಾಡ್ತಾರೆ, ಏನು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬೇಡಿ. ಅದು ಅವ್ರಿಗೆ ಬಿಟ್ಟಿದ್ದು.
ಅವ್ರ ಹಣೆ ಬರ, ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಅವ್ರು ನಮ್ಗೆ ಮರ್ಯಾದೆ ಕೊಡ್ತಾರಾ ಇಲ್ವಾ, ರೆಸ್ಪೆಕ್ಟ್ ಕೊಡ್ತಾರಾ, ಸ್ಮೈಲ್ ಕೊಡ್ತಾರಾ, ಕೊಡ್ಲಿಲ್ವಾ, ಒಳ್ಳೇದ್ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ಗುರುಗಳು ಹೇಳ್ತಾರೆ, ಒಳ್ಳೇದ್ ಮಾಡಿ ಬಾವಿ ಒಳಕ್ ಹಾಕ್ಬಿಡು, ಏನೋ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಹೋಗ್ಬೇಡ. ಇದು ಹಿಂದಿಯಲ್ಲಿ ಒಂದು ಮಾತಿದೆ ಇದಕ್ಕೆ, ಏನೋ ಒಳ್ಳೇದನ್ನ ಮಾಡಿ ಬಾವಿ ಒಳಕ್ ಹಾಕ್ಬಿಟ್ಟು ಮುಂದೆ ಹೋಗ್ತಾ ಇರ್ಬೇಕು. ನಾನು ಮಾಡಿದೆ ಅಂತ ಒಂದು ಲಿಸ್ಟ್ ಇಟ್ಕೊಂಡು ದಿನ ಬೆಳಗಾದ್ರೆ ನಾನು ಇಂಥವ್ರಿಗೆ ಇದು ಮಾಡಿದೆ, ಇಂಥವ್ರಿಗೆ ಅದು ಮಾಡಿದೆ, ಇದು ಮಾಡಿದೆ, ಇದೇ ನಮ್ಮ ಸಂತೋಷವನ್ನ ನುಂಗಾಕ್ಬಿಡುತ್ತೆ ಅಂತ ಹೇಳ್ತಾ ಇದಾರೆ. ಅದು ಬಂಧನವಾಗ್ಬಿಡುತ್ತೆ. ಅದಕ್ಕೆ ಮನಸ್ಸನ್ನ ಶಾಂತವಾಗಿ ಇಟ್ಕೊಳ್ಳಿ. ಇವಾಗ ನಮ್ಮ ಮನಸ್ಸಿನಲ್ಲಿ, ನಮ್ಮ ಮನೆಯಲ್ಲಿ ಟೇಬಲ್ಗಳಿದೆ, ಕುರ್ಜಿಗಳಿದೆ, ಕಿಟಕಿಗಳಿದೆ, ಏನೋ ಅಲ್ಲೆಲ್ಲ ಧೂಳು ಕೂತಿರತ್ತೆ. ಬಟ್ ಆ ಧೂಳನ್ನೆಲ್ಲ ಕ್ಲೀನ್ ಮಾಡ್ತೀವಿ ನಾವು. ಟೇಬಲ್ ಕುರ್ಜಿ ಎಲ್ಲ ಒರೆಸಿಡ್ತೀವಿ. ಮನೆಯಲ್ಲಿ ಯಾರನ್ನ ಕೆಲಸಗಾರರಿದ್ರೆ ಅವ್ರನ್ನ ಎಂಗೇಜ್ ಮಾಡ್ತೀವಿ, ಎಲ್ಲ ಮನೆಯೆಲ್ಲ ಕ್ಲೀನ್ ಆಗಿ ಇಟ್ಟಿರ್ಬೇಕು ಅಂತ. ಬಟ್ಟೆಗಳೆಲ್ಲ ಕ್ಲೀನ್ ಆಗಿ ಇಟ್ಕೊಳ್ತೀವಿ. ಆದ್ರೆ ನಮ್ಮ ಮನಸ್ಸನ್ನ ತೊಳ್ಕೊಳ್ಳೋದನ್ನ ಮರ್ತೋಗ್ಬಿಡ್ತೀವಿ. ಇದು ಹೇಳ್ತಾ ಇದಾರೆ ಗುರುಗಳು. ಎಲ್ಲ ನಮ್ಮ ಸುತ್ತಲೂ ಇರೋದನ್ನೆಲ್ಲ ಕ್ಲೀನ್ ಮಾಡ್ತೀವಿ ನಾವು, ಆದ್ರೆ ಈ ಮನಸ್ಸನ್ನ ತೊಳ್ಕೊಳ್ಳೋದು ಮರ್ತೋಗ್ತೀವಿ. ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ಲಾರಿ ಗಟ್ಲೆ BBMP ಲಾರಿ, ಒಂದ್ ಲಾರಿ ಸಾಕಾಗಲ್ಲ. ಅಷ್ಟು ಒಳಗಡೆ ನಾವು ಇಟ್ಕೊಂಡಿರ್ತೀವಿ. ಅಷ್ಟು ಜನ್ಮಗಳಿಂದ ಒಳಗಡೆ ಕಸವನ್ನ ತುಂಬಿಕೊಂಡಿರ್ತೀವಿ. ಸೊ ಇದನ್ನ ನಾವು, ಅದಕ್ಕೆ ಮನಸ್ಸನ್ನ ಶಾಂತವಾಗಿ ಇಟ್ಕೊಂಡಿರ್ಬೇಕು, ಮನಸ್ಸನ್ನ ಶುದ್ಧ ಮಾಡ್ಕೊಬೇಕು. ನಿಜವಾದ ಸ್ವಾತಂತ್ರ್ಯ ಇದೆ, ಮನಸ್ಸನ್ನ ಶುದ್ಧವಾಗಿ ಇಟ್ಕೊಳ್ಳೋದು, ಮನಸ್ಸನ್ನ ಶಾಂತವಾಗಿ ಇಟ್ಕೊಳ್ಳೋದು, ಇದೇ ನಿಜವಾದ ಸ್ವಾತಂತ್ರ್ಯ. ಇದನ್ನ ಹೇಳ್ತಾ ಇದ್ದಾರೆ. ಮೂರನೇ ನೋಡಿ, ತದಾ ಬಂಧೋ ಯದಾ ಚಿತ್ತಂ ಸಕ್ತಂ ಕಾಸ್ವಪಿ ದೃಷ್ಟಿಷು ತದಾ ಮೋಕ್ಷೋ ಯದಾ ಚಿತ್ತಂ ಅಸಕ್ತಂ ಸರ್ವದೃಷ್ಟಿಷು. ತದಾ ಬಂಧೋ ಯದಾ ಚಿತ್ತಂ ಸಕ್ತಂ ಕಾಸ್ವಪಿ ದೃಷ್ಟಿಷು ತದಾ ಮೋಕ್ಷೋ ಯದಾ ಚಿತ್ತಂ ಅಸಕ್ತಂ ಸರ್ವದೃಷ್ಟಿಸು. ಮತ್ತೆ ಇನ್ನೊಂದು ಏನ್ ಗೊತ್ತಾ, ಮನಸ್ಸಿನಲ್ಲಿ ಏನೋ ಹಿಂಗೆ ಒಂದು ಕಾನ್ಸೆಪ್ಟ್ ಮಾಡ್ಕೊಂಡ್ಬಿಡೋದು. ಎಲ್ರು ನಾನು ಆಲೋಚನೆ ಮಾಡ್ದಂಗೆ ಮಾಡ್ಬೇಕು, ನಾನು ಹೇಳಿದ್ದೇ ಕೇಳಬೇಕು, ನನ್ನ ಮಾತೇ ನಡಿಬೇಕು. ಈ ತರ ನಡೆಯತ್ತೆ ಎಲ್ಲನ್ನ. ಯಾರೋ ಸಿದ್ಧ ಪುರುಷರಿಗೆ ನಡೆಯತ್ತೆ, ಅವ್ರು ಬಾಯ್ ಬಿಟ್ಟು ಹೇಳೋದಿಲ್ಲ. ಅವ್ರಿಗೆ ಯಾವಾಗ್ಲೋ ಒಂದ್ಸರಿ ಮನಸ್ಸಿನಲ್ಲಿ ಯಾವಾಗ್ಲೋ ಒಂದು ಆಲೋಚನೆ ಬರುತ್ತೆ, ಸುತ್ತಲೂ ಅದೇ ತರ ನಡೆಯಕ್ಕೆ ಶುರುವಾಗತ್ತೆ. ಮಹಾತ್ಮರು, ಗುರುಗಳಿದ್ದಾರೆ, ಗುರುಗಳು ಒಂದು ಸಂಕಲ್ಪ ಮಾಡಿ ಹಿಂಗ್ ಬಿಟ್ರೆ ಅವ್ರು ಅದೆಷ್ಟು ನಡೆಯತ್ತೆ. ಆ ಸ್ಥಿತಿಯಲ್ಲಿ ಇದ್ದು ಮಾಡೋದು ಅದು ಬೇರೆ ವಿಷಯ. ಬಟ್ ನಾವು ಎಲ್ಲ ನಾನು ಹೇಳ್ದಂಗೆ ಆಗ್ಬೇಕು, ಈ ತರನ ಆಗ್ಬೇಕು, ಏನೋ ಒಂದು ಕಾನ್ಸೆಪ್ಟ್ ಇಟ್ಕೊಳ್ಳೋದು, ಈ ತರನ ಆಗ್ಬೇಕು, ಅದಕ್ಕೆ ಸಿಕ್ಕಾಕೊಂಡ್ಬಿಡೋದು. ಏನೋ ಇದರಲ್ಲಿ ಬೈತಾ ಇರೋದು, ಕುದಿತಾ ಇರೋದು ಇದರಲ್ಲಿ, ಇದ್ರ ಜೊತೆ ಯುದ್ಧ ಮಾಡೋದು, ಮನಸ್ಸಿನೊಳಗಡೆ ಏನೋ ಐಡಿಯಾಗಳು, ಈ ಕಾನ್ಸೆಪ್ಟ್ ಜೊತೆ ಒದ್ದಾಡೋದು. ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ಅವ್ರು ಹಾಗೆ ಇವ್ರು ಹೀಗೆ ಅಂತ ಶುರು ಹಚ್ಕೊಂಡ್ಬಿಡೋದು. ಏನೋ ಮತ್ತೆ ಅದೊಂದೇ ಅಲ್ಲ, ಇಲ್ಲಿ ಕ್ಲಾಸಲ್ಲಿ ಬಂದು ಕುತ್ಕೋತಾರೆ, ಯಾವ್ದಾದ್ರು ಮೆಡಿಟೇಷನ್ ಕ್ಲಾಸಲ್ಲಿ ಬಂದು ಕುತ್ಕೊಳ್ಳೋದು. ಇವ್ರು ಸರಿಯಾಗಿ ಧ್ಯಾನ ಮಾಡಿಸಲ್ಲ, ಅವ್ರು ಸರಿಯಾಗಿ ಪ್ರಾಣಾಯಾಮ ಮಾಡಿಸಲ್ಲ. ಸೊ ಅವ್ರು ಯಾರೋ ಅಡ್ವಾನ್ಸ್ ಕೋರ್ಸಲ್ಲಿ ಕುತ್ಕೊಳ್ಳೋದು, ಅವ್ರು ಮೌನ ಮಾಡ್ತಾ ಇಲ್ಲ, ಈ ಮನುಷ್ಯ ಇವ್ರು ಸರಿಯಾಗಿ ಸೇವೆ ಮಾಡ್ತಾ ಇಲ್ಲ, ಅವ್ರು ಯಾರು ತುಂಬಾ ಜೋರಾಗಿ ಮಾತಾಡ್ತಾ ಇದ್ದಾರೆ. ಫೋಕಸ್ ಎಲ್ಲಿದೆ ನೋಡಿ, ನಮ್ಮ ಮೇಲೆ ಬಿಟ್ಬಿಟ್ಟು ಆಚೆ ಕಡೆ ಏನಾಗುತ್ತೆ, ಬೇರೆ ಹೊರಗಡೆ ಫೋಕಸ್ ಮಾಡ್ತಾ ಇದ್ರೆ ಏನಾಗ್ತಾ ಇದೆ, ನಮ್ಮ ಮೌನವನ್ನ ನಾವು ಕಳ್ಕೊಳ್ತಾ ಇದ್ದೀವಿ. ಶಾಂತವಾಗಿರೋದ್ರ ಬದಲು ಕಂಪ್ಲೇಂಟ್ ಮಾಡಕ್ಕೆ ಅದೇನಾಗತ್ತೆ, ನಮ್ಮ ಮನಸ್ಸು ಒದ್ದಾಡಕ್ಕೆ ಶುರುವಾಗ್ಬಿಡುತ್ತೆ. ಸೊ ಆದ್ರೆ ಗುರುಗಳು ಏನ್ ಹೇಳ್ತಾ ಇದ್ದಾರೆ, ಇದೆಲ್ಲ ಒಳಗಡೆಯಿಂದ ಎದ್ದು ಬರುತ್ತೆ. ಎಷ್ಟು ದಿನದಲ್ಲಿ ಒಂದು 5-6 ಸರಿ ಧ್ಯಾನ ಮಾಡ್ತೀವಲ್ಲ, ಧ್ಯಾನ ಮಾಡಿದಾಗ ಕೆಲವು ಒಳಗಡೆಯಿಂದ ನಕಾರಾತ್ಮಕತೆಗಳು ಕೂಡ ಎದ್ದು ಬರುತ್ತೆ, ಅದು ಕೂಡ ಎದ್ದು ಬರುತ್ತೆ. ಆಳವಾದ ಮೌನದಲ್ಲಿದ್ದಾಗ, ಧ್ಯಾನ ಮಾಡಿದಾಗ, ಆಳವಾದ ಧ್ಯಾನ ಮಾಡಿದಾಗ ಇವು ಕೂಡ ಎದ್ದು ಆಚೆ ಬರುತ್ತೆ. ತದಾ ಮೋಕ್ಷೋ ಯದಾ ಚಿತ್ತಂ ಅಸಕ್ತಂ ಸರ್ವದೃಷ್ಟಿಸು. ಸೊ ಬಂಧನ ಅಂದ್ರೆ ಏನು ಅಂದ್ರೆ, ಮನಸ್ಸು ಇದರಲ್ಲಿ ಸಿಕ್ಕಾಕೊಳ್ಳೋದು, ಆಚೆ ಕಡೆ ಸೃಷ್ಟಿ ಇದೆಯಲ್ಲ ಇದರಲ್ಲಿ ಸಿಕ್ಕಾಕೊಳ್ಳೋದು. ಯಾವುದು ನೋಡ್ತೀವೋ ಅದರಲ್ಲಿ ಸಿಕ್ಕಾಕೊಳ್ಳೋದು, ನೋಡುವಂತ ದೃಶ್ಯದಲ್ಲಿ ಸಿಕ್ಕಾಕೊಳ್ಳೋದು, ಕೇಳುವಂತಹ ಶಬ್ದದಲ್ಲಿ ಸಿಕ್ಕಾಕೊಳ್ಳೋದು, ನಾಲಿಗೆ ರುಚಿ ಏನ್ ನೋಡ್ತೀವೋ ಅದರಲ್ಲಿ ಸಿಕ್ಕಾಕೊಳ್ಳೋದು, ಪರಿಮಳದಲ್ಲಿ ಸಿಕ್ಕಾಕೊಳ್ಳೋದು, ಈ 5 ಇಂದ್ರಿಯಗಳಲ್ಲೂ ಸಿಕ್ಕಾಕೊಳ್ಳೋದು. ಮಹಾತ್ಮರು, ಜ್ಞಾನಿ ಪುರುಷರಿದ್ದಾರೆ, ಅವರು ಸಿಕ್ಕಾಕೊಳ್ಳೋದಿಲ್ಲ, ಎಲ್ಲವನ್ನ ಅನುಭವಿಸ್ತಾರೆ. ಅವರು ನೋಡ್ತಾ ಇದ್ದಾರೆ, ಅವರು ಕೇಳ್ತಾ ಇದ್ದಾರೆ, ಅವರು ರುಚಿ ನೋಡ್ತಾ ಇದ್ದಾರೆ, ಅವರು 5 ಇಂದ್ರಿಯಗಳನ್ನ ಉಪಯೋಗಿಸ್ತಾರೆ. ಆದ್ರೆ ಯಾವುದೇ ಇಂದ್ರಿಯದಲ್ಲಿ ಸಿಕ್ಕಾಕೊಳ್ಳೋದಿಲ್ಲ. ನಾವೇನ್ ಮಾಡ್ತೀವಿ, ಯಾವುದೋ ತುಂಬಾ ಚೆನ್ನಾಗಿದೆ ಅಂದ್ರೆ ಮತ್ತೆ ಮತ್ತೆ ಅದರಲ್ಲೇ ಸಿಕ್ಕಾಕೊಳ್ಳೋದು. ಅರ್ಥ ಆಗ್ತಾ ಇದೀರಾ? ಇದು ಬಂಧನಕ್ಕೆ ಕಾರಣವಾಗತ್ತೆ.
ಸೊ ಇದರಿಂದ ನಮ್ಮನ್ನು ನಾವು ಎಷ್ಟು ಬೇಕೋ ಅಷ್ಟೇ ನಿಯಮಿತವಾಗಿ ಮಾಡ್ಬೇಕು. ಅದಕ್ಕೆ ಕೆಲವರು ಏನ್ ಮಾಡ್ತಾರೆ, ಓ ಇವರು ವೈರಾಗ್ಯ ಇದು ವೈರಾಗ್ಯ ಅಲ್ಲ, ಅನಾಸಕ್ತಿ ಅಲ್ಲ, ಯಾವುದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ. ಕೆಲವರು ಆತರ ಅಲ್ಲ. ಅಸಕ್ತ ಅಂದ್ರೆ ಅನಾಸಕ್ತ ಅಂದ್ರೆ ಏನು, ಅದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂತಲ್ಲ, ಎಷ್ಟು ಬೇಕೋ ಅಷ್ಟು. ಏನು ದೃಶ್ಯಗಳಲ್ಲಿ ನಾವು ನೋಡುವಂತ ದೃಶ್ಯಗಳಿದೆ ನೋಡಿ, ಅದರಲ್ಲಿ ಎಷ್ಟು ಬೇಕೋ ಅಷ್ಟು ಇನ್ವಾಲ್ವ್ಮೆಂಟ್. ಇಲ್ಲ ಅದರಲ್ಲೇ ಹೆಚ್ಚಿಗೆ ಸಿಕ್ಕಾಕೊಂಡ್ವಿ ಅಂದ್ರೆ ಅದು ಬಂಧನಕ್ಕೆ ಕಾರಣವಾಗುತ್ತೆ. ಓಕೆ, ಮುಂದಿನ ಶ್ಲೋಕ. ಯದಾನಾಹಂ ತದಾ ಮೋಕ್ಷೋ ಯದಾಹಂ ಬಂಧನಂ ತದಾ ಮತ್ವೇತಿ ಹೇಲಯ ಕಿಂಚಿತ್ ಮಾಗೃಹಾಣ ವಿಮುಂಚಮ. ಯದಾನಾಹಂ ತದಾ ಮೋಕ್ಷೋ ಯದಾಹಂ ಬಂಧನಂ ತದಾ ಮತ್ವೇತಿ ಹೇಲಯ ಕಿಂಚಿತ್ ಮಾಗೃಹಾಣ ವಿಮುಂಚಮ. ಸೊ ನಾನು ಎಂಬ ಭಾವನೆ ಯಾವಾಗ ಇಲ್ಲವಾಗುತ್ತದೋ ಆಗ ಅದೇ ಮೋಕ್ಷ. ನಾನು ಎಂಬ ಭಾವನೆ ಇದ್ರೆ ಅದೇ ಬಂಧನ. ಆದ್ದರಿಂದ ಆಟದಂತೆಯೂ ಸಹ ಯಾವುದನ್ನಾದರೂ ಸ್ವೀಕರಿಸುವುದು ಅಥವಾ ತಿರಸ್ಕರಿಸುವುದು ಬೇಡ. ಈಗ ನಾನು ನನ್ನದು ಇವೆಲ್ಲ ಇದ್ದಿದ್ದೇ ಜೀವನದಲ್ಲಿ, ಅಹಂಕಾರ ಅನ್ನೋದು ಇದ್ದಿದ್ದೇ ಜೀವನದಲ್ಲಿ. ಸ್ವಲ್ಪ ಬೇಕಾಗುತ್ತೆ ಈ ಪ್ರಪಂಚದಲ್ಲಿ ಕೆಲಸ ಮಾಡುವಾಗ. ಏನು ಅಹಂಕಾರ, ಆದ್ರೆ 24 ಗಂಟೆನೂ ಅಹಂಕಾರ ಇಟ್ಕೊಂಡಿದ್ರೆ ಶಾಂತಿ ಅನ್ನೋದಿಲ್ಲ ನಮ್ಮಲ್ಲಿ. ಮನಃಶಾಂತಿ ಇಲ್ದಿರ ಆಗೋಗ್ಬಿಡುತ್ತೆ. ಈ ಅಹಂಕಾರ ಶೂನ್ಯವಾದಾಗ ಮಾತ್ರನೇ ನಮಗೆ ಶಾಂತಿ ಉಂಟಾಗತ್ತೆ ನಮ್ಮಲ್ಲಿ. ಇದು ಕರಗಿ ಹೋದಾಗ ಮಾತ್ರನೇ ಶಾಂತಿ ಉಂಟಾಗತ್ತೆ. 24 ಗಂಟೆನೂ ಅಹಂಕಾರ ಇರೋದಿಲ್ಲ ನಮ್ಮಲ್ಲಿ. ನಿದ್ದೆ ಮಾಡುವಾಗ ಏನು ಅಹಂಕಾರ ಇರುತ್ತೆ, ನಾನು ಚೀಫ್ ಇಂಜಿನಿಯರು, ನಾನು ಡಾಕ್ಟ್ರು, ಅಥವಾ ನಾನು ತುಂಬಾ ಓದಿದ್ದೀನಿ, ಅವೆಲ್ಲ ನಿದ್ದೆ ಮಾಡುವಾಗ ಏನಿಲ್ಲ. ಸುಷುಪ್ತಿನೇ ಬೇರೆ ತರಾನೇ. ಅರ್ಥ ಆಗ್ತಾ ಇದೆಯಲ್ಲ? ನಿದ್ದೆಯಲ್ಲಿ ನಮ್ಮ ಎಲ್ಲ ಐಡೆಂಟಿಫಿಕೇಶನ್ ಡಿಸಾಲ್ವ್ ಆಗ್ಬಿಡುತ್ತೆ. ಅರ್ಥ ಆಗ್ತಾ ಇದೆಯಲ್ಲ? ನಿದ್ದೆಯಲ್ಲಿ ನಮ್ಮ ಅಡ್ರೆಸ್ ಕೂಡ ಇಲ್ಲ, ಏನು ಇಲ್ಲ, ನಮ್ಮ ಹೆಸರು ಕೂಡ ಮರ್ತೋಗಿರ್ತೀವಿ ನಾವು. ನಮ್ಮ ಹೆಸರಿಗೂ ಗಂಡು ಹೆಣ್ಣು ಅನ್ನೋದು ಕೂಡ ಗೊತ್ತಿರಲ್ಲ ನಮಗೆ ನಿದ್ದೆಯಲ್ಲಿ. ಯಾಕೆ ಅಂದ್ರೆ ಅದು ನಿದ್ದೆ ಅನ್ನೋದು ಒಂದು ವರ. ನಮ್ಮ ಅಹಂಕಾರದಿಂದ ಇನ್ನು ಆಳವಾಗಿ ನಮ್ಮ ಚೈತನ್ಯದಲ್ಲಿ ಹೋಗಿ ನಾವು ವಿಶ್ರಾಂತಿ ಪಡಿತೀವಿ. ನಿದ್ದೆ ಅನ್ನೋದು ಇಲ್ಲದೆ ಇದ್ದಿದ್ರೆ ಹುಚ್ಚರಾಗ್ಬಿಡ್ತೀವಿ ನಾವು. ನಿದ್ದೆಯಲ್ಲಿ ಏನ್ ಮಾಡ್ತೀವಿ, ನಾನು ನನ್ನದು, ನಾನು ಅದು ಮಾಡಿದೆ ಇದು ಮಾಡಿದೆ ಇವೆಲ್ಲ ಲಯವಾಗೋಗ್ಬಿಡುತ್ತೆ ನಿದ್ದೆಯಲ್ಲಿ. ಅಲ್ಲಿ ಯಾವುದೇ ರೀತಿಯ ಐಡೆಂಟಿಫಿಕೇಶನ್ ಇರೋದಿಲ್ಲ. ಅರ್ಥ ಆಗ್ತಾ ಇದೆಯಲ್ಲ? ನನ್ನ ನಿದ್ದೆ, ಕೃಷ್ಣ ಅವ್ರ ನಿದ್ದೆ ಬೇರೆ, ಶಮಂತಕ ಮಣಿಯವ್ರ ನಿದ್ದೆ ಬೇರೆ, ಅಥವಾ ಇನ್ನೊಬ್ಬರ ನಿದ್ದೆ ಆತರ ಇಲ್ಲ. ನಿದ್ದೆ ಒಂದೇನೆ ಎಲ್ರದು. ಶರೀರಗಳು ಬೇರೆ ಅಷ್ಟೇ, ಒಂದೇ ಸುಷುಪ್ತಿ. ಅರ್ಥ ಆಗ್ತಾ ಇದೆಯಲ್ಲ? ಅಲ್ಲಿ ನನ್ನ ಶರೀರ ಇಲ್ಲ, ನನ್ನ ಶರೀರದ ಭಾವನೆ ಇರೋದಿಲ್ಲ ನಂಗೆ ನಿದ್ದೆಯಲ್ಲಿ. ನನ್ನ ಹೆಸರೇನು ಅಂತ ಗೊತ್ತಿಲ್ಲ, ನೋ ಫಾರ್ಮ್, ನಾನು ಯಾರೋ ಅಂತ ಗೊತ್ತಿಲ್ಲ. ಅಷ್ಟು ಆಳವಾದ ನಿದ್ದೆಯಲ್ಲಿ ಮುಳುಗೋಗ್ಬಿಟ್ಟಿರ್ತೀವಿ. ಇಲ್ಲಿ ಅಹಂಕಾರ ಲೈವ್ ಆಗ್ಬಿಡುತ್ತೆ. ಇನ್ನೊಂದಿದೆ ಅಹಂಕಾರ ಲೈವ್ ಆಗೋದು ಹೇಗೆ ಅಂದ್ರೆ, ಅರಿವಿನಿಂದ ನಿದ್ದೆ ಮಾಡುವುದು. ಅರ್ಥ ಆಗ್ತಾ ಇದೆಯಲ್ಲ? ಅರಿವಿನಿಂದ ನಿದ್ದೆ ಮಾಡುವುದು ಅಂದ್ರೆ ಧ್ಯಾನ ಮಾಡುವುದು. ಧ್ಯಾನ ಕೂಡ ನಿದ್ದೆಗೂ ಧ್ಯಾನಕ್ಕೆ ಏನ್ ವ್ಯತ್ಯಾಸ ಅಂದ್ರೆ, ನಿದ್ದೆಯಲ್ಲಿ ಅರಿವಿರೋದಿಲ್ಲ, ಧ್ಯಾನದಲ್ಲಿ ಆಳವಾದ ಅರಿವಿರುತ್ತೆ. ಆದ್ರೆ ಏನೋ ಅಲ್ಲಿ ಅಹಂಕಾರ ಲೈವ್ ಆಗ್ಬಿಡುತ್ತೆ. ಇದು ನಿಜವಾದ ಒಂದು ಸ್ವಾತಂತ್ರ್ಯ. ಅರ್ಥ ಆಗ್ತಾ ಇದೆಯಲ್ಲ? ಇದು ಮೋಕ್ಷ. ಇದು ಹೇಳ್ತಾ ಇದ್ರಿ, ಇದು ಮೋಕ್ಷ ಹೇಳ್ತಾ ಇದಾರೆ. ಓಕೆ, ಮುಂದಿನ ಸೂತ್ರ. ಕೃತಾಕೃತೆ ಚ ದ್ವಂದ್ವಾನಿ ಕದಾ ಶಾಂತಾನಿ ಕಸ್ಯವ ಏವಂ ಜ್ಞಾತ್ವೇಹ ನಿರ್ವೇದಾದ್ಭವ ತ್ಯಾಗ ಪರೋವ್ರತಿ. ಕೃತಾಕೃತೆ ಚ ದ್ವಂದ್ವಾನಿ ಕದಾ ಶಾಂತಾನಿ ಕಸ್ಯವ ಏವಂ ಜ್ಞಾತ್ವೇಹ ನಿರ್ವೇದಾದ್ಭವ ತ್ಯಾಗ ಪರೋವ್ರತಿ. ಮಾಡಲಾಗಿರುವ ಮತ್ತು ಇನ್ನೂ ಮಾಡದಿರುವ ವಿಷಯಗಳ ಬಗೆಗಿನ ಘರ್ಷಣೆಗಳು. ಅದು ಮಾಡ್ಲಿಲ್ಲ, ಇದು ಮಾಡ್ಲಿಲ್ಲ, ಆ ಕೆಲಸ ಮಾಡ್ಬೇಕಾಗಿತ್ತು, ಇದು ಮಾಡಿದ್ರೆ ಚೆನ್ನಾಗಿತ್ತು, ಅದು ಹಂಗ್ ಮಾಡಿದ್ರೆ ಚೆನ್ನಾಗಿತ್ತು, ಇದು ಘರ್ಷಣೆ ನಡೀತಾ ಇರುತ್ತೆ ತಲೆಯಲ್ಲಿ. ಅಂತ ದ್ವಂದ್ವಗಳು. ಇದು ಯಾವಾಗ್ಲಾದ್ರೂ ನಮಗೆ ಶಾಂತವಾಗಿದ್ಯಾ? ಹುಟ್ಟದಾಗ್ಲಿಂದ ಕೊನೆಯವರೆಗೂ ಎಲ್ಲ ಒಂದೊಂದು ವಯಸ್ಸಲ್ಲೂ ಕೂಡ ನಾನು ಹಂಗ್ ಮಾಡಿದ್ರೆ ಚೆನ್ನಾಗಿತ್ತು, ಹಿಂಗ್ ಮಾಡಿದ್ರೆ ಚೆನ್ನಾಗಿತ್ತು, ಅದು ಆಗಿದ್ದಿದ್ರೆ ಚೆನ್ನಾಗಿರೋದು, ಇದು ಹೀಗಾಗಿದ್ರೆ ಚೆನ್ನಾಗಿರೋದು. ಈ ದ್ವಂದ್ವಗಳು ಫೈಟಿಂಗ್ ನಡೀತಾನೆ ಇರುತ್ತೆ ಒಳಗಡೆ. ಇದೆಲ್ಲ ಮಾಯ ಆಗ್ಬಿಟ್ಟಿದ್ಯಾ ನಮ್ಮಲ್ಲಿ? ಯಾವತ್ತನ್ನ ಮಾಯ ಆಗಿದೆಯಾ? ಇಲ್ಲ. ಇಲ್ಲಿ ಏನ್ ಹೇಳ್ತಾರೆ ಅಷ್ಟಾವಕ್ರ ಮಹರ್ಷಿಗಳು, ಇದೆಲ್ಲವನ್ನ ತ್ಯಜಿಸಿ ಜಗತ್ತನ್ನ ಹಿಡ್ಕೊಳ್ಳದೆ ಚೈತನ್ಯದಲ್ಲಿ ವಿಶ್ರಮಿಸಿ. ಏನಾಗ್ತದೆ ಇಲ್ಲಿ? ನಾವು ಯಾವತ್ತೋ ಮುಂದಿನ ಒಂದು ಕಾಲದಲ್ಲಿ ಕೆಡಿಸ್ಕೊತಾ ಇದೀರಲ್ಲ ಎಲ್ಲ, ಇನ್ 2 ವರ್ಷ ಆದ್ಮೇಲೆ ನನ್ನ ಮನಸ್ಸು ಶಾಂತವಾಗತ್ತೆ, ಇನ್ನು 2 ವರ್ಷ ಆದ್ಮೇಲೆ ನಾನು ಸಂತೋಷವಾಗಿರ್ತೀನಿ,
ಯಾವತ್ತೋ ಒಂದ್ ದಿವಸ ಹಿಂಗಾಗತ್ತೆ ಅಂತ ಇವಾಗಿಂದ ಅದ್ರ ಬಗ್ಗೆ ಅನ್ಕೊಂಡು ಜೀವನ ನಡೆಸ್ತಾ ಇರ್ತೀನಿ. ಇನ್ 2 ವರ್ಷ 3 ವರ್ಷ ಆದ್ಮೇಲೆ ನಾನು ತುಂಬಾ ಬಲಿಷ್ಠನಾಗಿರ್ತೀನಿ, ಆನಂದವಾಗಿರ್ತೀನಿ. ಈ ಕ್ಷಣದಲ್ಲಿ ಆಗದೆ ಇರೋದು ಇನ್ನು 2 ವರ್ಷ ಆದ್ಮೇಲೆ ಆಗತ್ತ? ಈ ಕ್ಷಣದಲ್ಲಿ ಆಗದೆ ಇರೋದು ಇನ್ನು 2 ವರ್ಷ ಆದ್ಮೇಲೆ ಆಗತ್ತ ಅದು? ಯಾವತ್ತೋ ಮುಂದಿನ ಒಂದು ಭವಿಷ್ಯತ್ತಿನಲ್ಲಿ ಏನೋ. ಸೊ ಅದು ಇನ್ನು 2 ವರ್ಷ, 2 ತಿಂಗಳು, 3 ವರ್ಷ, 4 ವರ್ಷ ಅಲ್ಲಲ್ಲಿ ಹೋಗಿ ಜಾತಕಗಳು ತೋರಿಸೋದು. ನನಗೆ ಬ್ರಹ್ಮಜ್ಞಾನ ಉಂಟಾಗತ್ತಾ? ಕೇಳಿಸ್ಕೊತಾ ಇದ್ರ? ನನಗೆ ಬ್ರಹ್ಮಜ್ಞಾನ ಉಂಟಾಗತ್ತಾ ಏನು? ನನಗೆ ಆತ್ಮಜ್ಞಾನ ಉಂಟಾಗತ್ತಾ ಏನೋ? ಅವ್ರು ಯಾರೋ ಒಬ್ರು, ಇನ್ನು 2 ವರ್ಷ ಆದ್ಮೇಲೆ ನಿಮ್ಮ 12ನೇ ಮನೆಗೆ ಅಥವಾ 3ನೇ ಮನೆಗೆ ಗುರು ಬರ್ತಾನೆ, ಅವಾಗ ನಿಮಗ್ ಬ್ರಹ್ಮಜ್ಞಾನ ಉಂಟಾಗೋ ಚಾನ್ಸ್ ಇದೆ ಅಂದಾಗ, ಹಂಗಾದ್ರೆ ಇನ್ 2 ವರ್ಷ ನಾನು ಮಾಡಬಾರ್ದು ತಪ್ಪುಗಳು ಮಾಡಿದ್ರು ನಡೆಯುತ್ತೆ, ಹೆಂಗಿದ್ರು ಅವ್ರು ಹೇಳ್ಬಿಟ್ಟಿದ್ದಾರೆ ಬ್ರಹ್ಮಜ್ಞಾನಗೆ. ಅವಾಗ ಎಲ್ಲ ಬೇರೆ ಬೇರೆ ಎಲ್ಲ ಶುರುವಾಯ್ತು. ಇನ್ ಕೆಲವರು ಎಷ್ಟು ವರ್ಷಗಳಿಂದ ಸಾಧನೆ ಮಾಡ್ತಾ ಇದ್ದೀನಿ, ಏನೂ ಆಗಿಲ್ಲ ನನಗೆ, ಇಷ್ಟು ವರ್ಷ ಸಾಧನೆ ಮಾಡ್ತಾ ಇದ್ದೀನಿ, ನನಗೇನು ಆಗಿಲ್ಲ, ನಾನೇನು ಜೀವನದಲ್ಲಿ ಪ್ರೋಗ್ರೆಸ್ ಆಗಿಲ್ಲ, ಮುಂದೆ ಹೋಗಿಲ್ಲ, ಇನ್ನ ಎಷ್ಟು ಜನ್ಮಗಳು ಬೇಕು ನನಗೆ. ಇಬ್ಬರು ಸಾಧಕರು ಇರ್ತಾರೆ. ಅದೊಂದು ಸಣ್ಣ ಕತೆ ಹೇಳ್ತೀನಿ, ಕೇಳಿಸ್ಕೊತಾ ಇದ್ದೀರಾ? ಆ ಇಬ್ಬರು ಸಾಧಕರಲ್ಲಿ ಅವ್ರ ಗುರುಗಳ ಹತ್ರ ಬರ್ತಾರೆ. ಗುರುಗಳೇ, ನನಗೆ ಎನ್ಲೈಟನ್ಮೆಂಟ್ ಯಾವಾಗ ಅಂತ ಒಬ್ಬನು ಕೇಳ್ತಾನೆ. ಅವಾಗ ಕೇಳಿದ್ರೆ, ಅವ್ರ ಎದುರುಗಡೆ ಒಂದು ಮರ ಇದೆ, ಆ ಮರ ನೋಡು, ಆ ಮರದಲ್ಲಿ ಎಷ್ಟು ಎಲೆಗಳಿದೆ ಅಲ್ಲ, ಅಷ್ಟು ಸರಿ ನೀನು ಹುಟ್ಟು ಬರಬೇಕು ಏನೋ, ಅವಾಗ ನಿನಗೆ ಜ್ಞಾನೋದಯ ಆಗತ್ತೆ ಅಂತ. ಅವನ್ ತಲೆ ಚಚ್ಕೊಂತಾನೆ, ನಾನು ಯಾಕೆ ಬಂದೆ ಈ ಪಾತ್ಗೆ ಅಂತ. ಇನ್ನೊಬ್ಬ ಬರ್ತಾನೆ, ಅವನ್ ಬಂದು ಕೇಳ್ತಾನೆ, ಗುರುಗಳೇ ನನ್ನ ಪರಿಸ್ಥಿತಿ ಏನು ಅಂತ, ನನ್ಗೆ ಯಾವಾಗ ಜ್ಞಾನೋದಯ ಆಗತ್ತೆ ಅಂತ. ಅದೇ ಉತ್ತರ ಹೇಳ್ತಾರೆ, ಈ ಮರದಲ್ಲಿ ಎಷ್ಟು ಎಲೆಗಳಿದೆಯಲ್ಲ ಅಷ್ಟು ಜನ್ಮ ಎತ್ ಬಂದ್ರೆ ನೀನು ಎಂಟರ್ಟೈನ್ಮೆಂಟ್ ಆಗ. ಅವ್ನು ಡ್ಯಾನ್ಸ್ ಮಾಡಕ್ ಶುರು ಮಾಡ್ತಾನೆ. ಅಷ್ಟೇನಾ ಅಂತೇಳಿ ನೋಡಿ, ನೋಡುವಂತ ದೃಷ್ಟಿ. ಒಬ್ಬ ತಲೆ ಚಚ್ಕೊಂಡು ಯಾಕಪ್ಪ ಬಂದೆ ಈ ಪಾತ್ಗೆ ಅಂತಾನೆ, ಇನ್ನೊಬ್ಬ ಅಷ್ಟೇನಾ ಅವನಿಗೆ ಆ ಕ್ಷಣವೇ ಆಗೋಗ್ಬಿಡುತ್ತೆ ಜ್ಞಾನೋದಯ. ನಾವು ಮಾಡ್ತಾ ಇರೋದೇನೋ ಪಥದ ಮೇಲೆ ಸಂಶಯ. ಅರ್ಥ ಆಗ್ತಾ ಇದೆಯಲ್ಲ? ನಮಗೆ ನಮ್ಮ ಮೇಲೆ ಸಂಶಯ, 3 ವಿಧವಾದ ಸಂಶಯಗಳು ಹೇಳ್ತಾರೆ ಗುರುಗಳಲ್ಲಿ. ಸೆಲ್ಫ್ ಡೌಟ್ ಏನೋ, ನಮ್ಮ ಮೇಲೆ ನಮಗೆ ಸಂಶಯ. ಆಮೇಲೆ 20 ವರ್ಷದಿಂದ ಮಾಡ್ತಾ ಇದ್ದೀನಿ ಸುದರ್ಶನ ಕ್ರಿಯಾ, ಅದ್ ಏನಾಗ್ತಾ ಇದೆಯೋ ಏನೋ ದೇವ್ರಿಗೆ ಗೊತ್ತು. ಗುರುಗಳು ಹೇಳ್ತಾರೆ ಕರ್ಮ ಎಲ್ಲ ಸುಟ್ಟೋಗತ್ತೆ ಅಂತ, ನಮ್ಗೇನ್ ಗೊತ್ತ್ರಿ ಅಂತ. ಗುರುವಾಕ್ಯದ ಮೇಲೆ ನಂಬಿಕೆ. ಕಣ್ಣಿಗೆ ಗೋಚರವಾಗತ್ತ ಮಾಡ್ತಾರೋ ಕರ್ಮಗಳೆಲ್ಲ, ಅಥವಾ ಆಗಿರೋ ಕರ್ಮಗಳೆಲ್ಲ ಕಣ್ಣಿಗೆ ಗೋಚರವಾಗತ್ತ? ಗುರುಗಳು ಹೇಳ್ತಾ ಇದ್ದಾರೆ, ಇದು ಸುಟ್ಟಾಕ್ಬಿಡತ್ತೆ ನಿನ್ನ, ಸುದರ್ಶನ ಕ್ರಿಯೆ ಒಂದು ಮಾಡು ಸಾಕು, ನಿನ್ನ ಹಿಂದೆ ಪ್ರಾರಬ್ಧ ಕರ್ಮ ಎಲ್ಲ ಸುಡತ್ತೆ ಅಂತ ಹೇಳ್ತಾ ಇದ್ದಾರೆ. ಗುರುವಾಕ್ಯದ ಮೇಲೆ ನಂಬಿಕೆ ಇಲ್ಲ, ಸಂಶಯ. ಮೊದಲನೇದೇನು, ನನಗಿದು ಆಗತ್ತೋ ಇಲ್ವೋ, ನನಗೆ ಸಾಕ್ಷಾತ್ಕಾರ ಆಗುತ್ತೋ ಇಲ್ವೋ, ಮೊದಲು ನಮ್ಮನ್ನಾವೇ ನಾವು ಡೌಟ್ ಪಟ್ಕೊಳ್ಳೋದು. ಎರಡನೇದೇನು, ಗುರುವಾಕ್ಯದ ಮೇಲೆ ಸಂಶಯ. ಮೂರನೇದು ಈ ಪಥದ ಮೇಲೆ ಸಂಶಯ. ಆಮೇಲೆ ಗುರುವಿನ ಮೇಲೆ ಸಂಶಯ. ಏನಪ್ಪ ಏನ್ ಮಾಡ್ತಾರೇನು, ನಮ್ ಕಡೆ ನೋಡ್ತಾರೋ ಇಲ್ವೋ. ಎಷ್ಟೋ ಸರಿ ಹೋಗ್ತೀನಿ ಆಶ್ರಮಕ್ಕೆ, ಬರ್ತಾ ಜನ ಜಾಸ್ತಿ ಆಗೋದ್ರು, ಜಾತ್ರೆ ತರ ಆಗೋಗಿದೆ, ನಮ್ಗೆ ನೋಡ್ತಾರ ಇಲ್ವಾ ಅವರು. ಈ ತರ ಸಂಶಯಗಳು ಇಟ್ಕೊಂಡ್ರೆ ಇದು ನಮ್ಮನ್ನ ಸಂಶಯ ಆತ್ಮ ವಿನಶ್ಯತಿ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಯಾರು ಸಂಶಯವನ್ನ ಇಟ್ಕೊಂಡಿರ್ತಾರೋ, ಸ್ವಲ್ಪ ಮಟ್ಟಿಗೆ ಸಂಶಯ ಬೇಕು ಜೀವನದಲ್ಲಿ. ಪೂರ್ತಿ ಎಲ್ಲವನ್ನ ದೋಷ ದೃಷ್ಟಿಯಿಂದಾನೇ ನೋಡ್ತಾ ಇದ್ರೆ ಅವಾಗ ಏನಾಗುತ್ತೆ ಅಂದ್ರೆ, ಗುರುಗಳು ಏನ್ ಹೇಳ್ತಾರೆ, ನಾವು ನದಿಯಲ್ಲಿ ದೋಣಿಯಲ್ಲಿ ಹೋಗ್ತಾ ಇದೀವಿ, ನಮ್ ದೋಣಿಗೆ ನಾವೇ ತೂತು ಹೊಡ್ಕೊಂಡಂಗೆ, ನಮ್ಮ ದೋಣಿಯಲ್ಲಿ ನಾವೇ ತೂತು ಮಾಡ್ಕೊಂಡಂಗೆ. ಅವಾಗ ಏನಾಗುತ್ತೆ, ನೀರು ಒಳಗೆ ಬರುತ್ತೆ, ನಾವೇ ಮುಳುಗೋಗ್ತೀವಿ. ಅರ್ಥ ಆಗ್ತಾ ಇದೆಯಲ್ಲ? ಇದನ್ನ ಕೃಷ್ಣ ಹೇಳ್ತಾನೆ, ಸಂಶಯಾತ್ಮ ವಿನಶ್ಯತೆ. ಅವ್ರಿಗೆ ಇಲ್ಲೂ ಅಲ್ಲ ಅಲ್ಲೂ ಇಲ್ಲ. ಇಲ್ಲಿ ಅಷ್ಟಾವಕ್ರ ಮಹರ್ಷಿಗಳು ಹೇಳ್ತಾರೆ, ಏನು, ಜೀವನದಲ್ಲಿ ಸಂಘರ್ಷಗಳು ಇದ್ದೇ ಇದೆ. ಕೇಳಿಸ್ಕೊತಾ ಇದೀರಾ? ಇದನ್ನ ತಿಳ್ಕೊಬೇಕು, ತಿಳ್ಕೊಳ್ದೇ ಇರೋದು, ಇದೆಲ್ಲ ಸಂತೋಷ. ಸಂಘರ್ಷಗಳು ಇದ್ದೇ ಇದೆ, ದ್ವಂದ್ವಗಳು ಇದ್ದೇ ಇದೆ. ಇದೊಂದು ರೀತಿ ರಹಸ್ಯ. ಇದು ಜೀವನ ಅಂದ್ರೆ ಕಣ್ಣಿಗೆ ಕಾಣಿಸದೇ ಇರುವ ಶಕ್ತಿ ಅನ್ನೋದು ಇದೆ ಅಲ್ಲ, ಅದೊಂದು ರಹಸ್ಯ. ಅದು ಏನ್ ನಾವು ಕೇಳಿದ ತಕ್ಷಣ ಬಂದು ನಿಂತ್ಕೊಂಡ್ಬಿಡ್ಬೇಕಾದು ಇಲ್ಲ, ಅದನ್ನ ಅನುಭವಿಸುವಂಥದ್ದು. ಒಂದು 2000 ಇಸ್ವಿಯಲ್ಲಿ ದಲೈ ಲಾಮಾ ಮತ್ತೆ ಗುರುಗಳು ನ್ಯಾಷನಲ್ ಕಾಲೇಜ್ ಗ್ರೌಂಡ್ ಅಲ್ಲಿ ಒಂದು ಸತ್ಸಂಗ ಆಯ್ತು. ಕೇಳಿಸ್ಕೊತಾ ಇದ್ರೆಲ್ಲ? ಅವಾಗ ಯಾರೋ ಒಬ್ರು ಒಂದು ಪ್ರಶ್ನೆ ಬರೆದು ಕಳಿಸಿದ್ರು ಗುರುಗಳಿಗೆ, ಗುರುಜಿಯವರೇ, ಪ್ರೀತಿಯ ಗುರುಜಿಯವರೇ, ದೇವರು ಕಾಣಿಸುವಂತದ್ದ, ನನಗೆ ಕಣ್ಣಿಗೆ ಕಾಣಿಸುವಂತಹ ಒಂದು ಶಕ್ತಿಯ ದೇವರು? ಅದಕ್ಕೆ ಗುರುಗಳು ಉತ್ತರ ಕೊಟ್ರು, ಏನಂದ್ರೆ, ದೇವರು ಕಣ್ಣಿಂದ ನೋಡುವಂತಹ ಶಕ್ತಿ ಅಲ್ಲ, ಅನುಭವಿಸುವಂತದ್ದು. ಕಣ್ಣಿಗೆ ಕಾಣಿಸುವಂತದ್ದಲ್ಲ, ಅನುಭವಿಸುವಂತದ್ದು. ಮತ್ತೆ ಕಣ್ಮುಂದೆ ವಿಗ್ರಹ, ಅದನ್ನ ನಾನು ರಿಲೇಟ್ ಮಾಡ್ಕೊಬೇಕು, ನನಗೆ ಶಕ್ತಿ ಇಲ್ಲ ಅದನ್ನ ನೋಡೋದಕ್ಕೆ, ಅದಕ್ಕೋಸ್ಕರ ಒಂದು ವಿಗ್ರಹ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೀನಿ ನಾನು. ಆಗ್ತಾ ಇದೆಯಲ್ಲ? ಇದನ್ನ ಗುರುಗಳು ಪ್ರತ್ಯಕ್ಷ ಅದನ್ನ ಅನುಭವಿಸ್ಬೇಕು. ನಮ್ಮ ಒಳಗಡೆ ಇದ್ದಾನೆ, ಚೈತನ್ಯ ಸ್ವರೂಪನಾಗಿದ್ದಾನೆ ಪರಮಾತ್ಮ, ಎಲ್ಲ ಕಡೆ ವ್ಯಾಪಕನಾಗಿದ್ದಾನೆ. ಅದನ್ನ ಹೇಳ್ತಾ ಇದ್ದಾರೆ.
ಜೀವನದಲ್ಲಿ ಏನೇನು ತುಂಬಾ ಅತ್ಯಂತ ಉತ್ಕೃಷ್ಟವಾದ ಇದೆಯೋ ಅದೆಲ್ಲವೂ ರಹಸ್ಯವೇ. ಪ್ರೀತಿ ಒಂದು ರಹಸ್ಯ, ಜೀವನಾನೇ ರಹಸ್ಯ ಅಂತ ಹೇಳ್ತಾ ಇದ್ರು ಗುರುಗಳು. ಈ ಪ್ರಪಂಚ ಎಲ್ಲ ಒಂದು ರಹಸ್ಯ. ಯಾಕಂದ್ರೆ ಪ್ರಪಂಚ ಅಷ್ಟು ಈಸಿಯಾಗಿ ಅರ್ಥ ಆಗಲ್ಲ ನಮ್ಗೆ. ಪ್ರಪಂಚವೆಲ್ಲ ಒಂದು ರಹಸ್ಯ. ಮತ್ತೆ ನಮ್ಮಲ್ಲಿ ಬರುವಂತಹ ಎಷ್ಟೋ ಭಾವನೆಗಳು ಒಂದ್ಸರಿ ಇದ್ದಂಗೆ ಇನ್ನೊಂದು, ನಾವು ಯಾವುದೇ ಭಾವನೆಗಳನ್ನ ಪ್ರಿಡಿಕ್ಟ್ ಮಾಡಕ್ ಆಗಲ್ಲ. ಶಾಂತನಾಗಿರ್ತಾನೆ, ಇದ್ದಕ್ಕಿದ್ದಂಗೆ ಎದ್ ನಿಂತ್ಕೊಂಡು ಕೂಗಾಡಕ್ ಶುರು ಮಾಡ್ಬಿಡ್ತಾರೆ. ನೋಡಿದೀರಾ? ಎಂತ ನಾವು ಅನ್ಕೊಳ್ಳ ಬಾ ಏನು ಸಂಪನ್ನ ಸಮುದ್ರ ಅಂತ ಅನ್ಕೊಂತಾ ಇರ್ತೀವಿ ಅವನ್ನ, ಇದ್ದಕ್ಕಿದ್ದಂಗೆ ಎದ್ ನಿಂತ್ಕೊಂಡು ಕೂಗಾಡಕ್ ಶುರು ಮಾಡ್ತಾರೆ. ಯಾಕೆ ಹೇಳಿ? ಅದು ಎಲ್ಲಿಂದ ಕೆಲವೊಂದೊಂದ್ಸರಿ ಎಲ್ಲ ಆ ಒಂದು ಯಾವುದೋ ಒಂದು ಶಕ್ತಿ ಒಳಗ್ ಬಂದು ಆಡಿಸ್ತಾ ಇರುತ್ತೆ. ನಮ್ಮಲ್ಲಿ ಭಾವನೆಗಳು ಬರುತ್ತೆ ನೋಡಿ, ಅದು ಕೂಡ ಒಂದು ರಹಸ್ಯ. ಅದು ಧರ್ಮ ಅಂದ್ರೆ ಏನು? ಈ ರಹಸ್ಯವನ್ನ ಗೌರವಿಸುವಂಥದ್ದು. ಗುರುಗಳು ಅದೇ ಹೇಳ್ತಾರೆ, ಧರ್ಮ ಅಂದ್ರೆ ಹಾನರಿಂಗ್ ದ ಸೀಕ್ರೆಟ್. ವಿಜ್ಞಾನ ಏನ್ ಮಾಡುತ್ತೆ? ಈ ರಹಸ್ಯಗಳನ್ನೆಲ್ಲ ಭೇದಿಸ್ಕೊಂಡು ಹೋಗುತ್ತೆ. ನಾವು ಅದನ್ನ ಕಂಡಿಡಿದು ಬಿಟ್ವಿ, ಇದನ್ನ ಕಂಡಿಡಿದು ಬಿಟ್ವಿ, ಏನೆಲ್ಲ ಕಂಡಿಡಿದು, ಇವತ್ತು ಒಂದು ರಹಸ್ಯ ಭೇದಿಸಿದ್ರೆ ನಾಳೆ ಬೆಳಗ್ಗೆ 100 ಎದ್ದು ಕೂತ್ಕೊಳ್ಳುತ್ತಲ್ಲಿ. ಕೇಳಿಸ್ಕೊತಾ ಇದೀರಾ? ಒಂದು ರಹಸ್ಯ ಭೇದಿಸ್ಬಿಟ್ರೆ ಇವತ್ತು ನಾಳೆ ಬೆಳಗ್ಗೆ ಇನ್ನೊಂದು 100 ರಹಸ್ಯಗಳು ಎದ್ದು ಕೂತ್ಕೊಳ್ಳುತ್ತೆ. ಓಕೆ. ಮತ್ತೆ ಧರ್ಮ ಮತ್ತೆ ಅಧ್ಯಾತ್ಮ ಏನಿದೆ ಅಂದ್ರೆ ಈ ರಹಸ್ಯಗಳನ್ನ ಗೌರವಿಸುವಂಥದ್ದು. ಯಾವಾಗ ರಹಸ್ಯವನ್ನು ಗೌರವಿಸ್ತೀವೋ ಅವಾಗ ಏನಾಗುತ್ತೆ ಅಂದ್ರೆ ಮನಸ್ಸು ಶಾಂತವಾಗತ್ತೆ. ಮನಸ್ಸು ಶಾಂತವಾದಾಗ ವಿಕಸನ ಉಂಟಾಗತ್ತೆ ಮನಸ್ಸಿನಲ್ಲಿ. ಸೊ ಅದಕ್ಕೆ ಒಂದು ಮಂತ್ರ ಕೊಡ್ತಾರೆ. ಈ ಮಂತ್ರವನ್ನ ರಹಸ್ಯ ಮಂತ್ರವಾಗಿ ಕೊಡ್ತಾರೆ. ಹಿಂದಿನ ಕಾಲದಲ್ಲಿ 12 ವರ್ಷ 20 ವರ್ಷ ಗುರುಗಳ ಪಾದಗಳನ್ನ ಸೇವೆ ಮಾಡಿದಾಗ ಅವಾಗ ಏನಾಗೋರು ಅಂದ್ರೆ ಅವಾಗ ಒಂದು ಮಂತ್ರ ಕೊಡೋರು. 12 ವರ್ಷ ಸೇವೆ ಮಾಡ್ಬೇಕಾ? ಯಾಕೆ ಒಂದು ಮಂತ್ರ ಅಷ್ಟು ವರ್ಷ ಕಷ್ಟಪಟ್ಟು ಒಂದು ಮಂತ್ರ ತಗೊಂಡ್ರೆ ಅದನ್ನ ರಹಸ್ಯವಾಗಿ ಕಾಪಾಡಿಕೊಂಡು ಅದನ್ನ ಅನುಷ್ಠಾನ ಮಾಡಕ್ ಶುರು ಮಾಡಿ ಆ ಮಂತ್ರವನ್ನ ಒಂದು ಶಕ್ತಿಯಾಗಿ ಇಟ್ಕೊಂಡು ಒಂದು ಅದಕ್ಕೇನಂತಾರೆ, ಟ್ರೆಷರ್ ಅಂತಾರೆ. ಆ ಟ್ರೆಷರ್ ಆಗಿ ಇಟ್ಕೊಂಡು ಧ್ಯಾನ ಮಾಡಕ್ ಶುರು ಮಾಡ್ತಾರೆ ಮಂತ್ರವನ್ನು. ಅದೇನಾಗತ್ತೆ, ನಮ್ ಜೀವನಾನೇ ಬದಲಾಯಿಸ್ಬಿಡುತ್ತೆ. ಗುರುಮಂತ್ರ ಅಂದ್ರೆ ಏನು? ನಾವು ತುಂಬಾ ಅದೃಷ್ಟ ಮಾಡಿದೀವಿ. ಗುರುಗಳು ಎಲ್ಲಾ ರಹಸ್ಯಗಳನ್ನು ಓಪನ್ ಮಾಡಿ ಇಡ್ತಾ ಇದ್ದಾರೆ ನಮಗೋಸ್ಕರ. ಒಟ್ಟು ಒಂದೊಂದ್ಸರಿ ಹೇಳ್ತಾರೆ ಎಷ್ಟೋ ಕೆಪಾಸಿಟಿ ಇಲ್ಲ ನಮಗೆಲ್ಲ ತಗೊಳಕ್ಕೆ, ಆದ್ರೂ ನಾವೆಲ್ಲ ಕೊಡ್ತಾ ಇದೀವಿ ಅಂತ. ಅದಕ್ಕೆ ಈ ಮಂತ್ರಗಳನ್ನ ನಾವು ಆ ಒಂದು ರಹಸ್ಯವನ್ನ ಕಾಪಾಡ್ಬೇಕು. ಅದನ್ನ ಅಧ್ಯಾತ್ಮ ಅಂದ್ರೆ ಏನು? ಈ ರಹಸ್ಯಗಳನ್ನ ಗೌರವಿಸೋದು. ಈ ರಹಸ್ಯಗಳನ್ನ ಗೌರವಿಸುವಂತ ಒಂದು ಪ್ರಕ್ರಿಯೆ ಇದೆಯಲ್ಲ, ಇದಕ್ಕೆ ಶ್ರದ್ಧೆ ಅಂತ ಕರೀತಾರೆ. ಏನ್ ಹೇಳಿ? ಶ್ರದ್ಧೆ ಅಂತ. ಏನು? ನನಗೆ ಆ ಕಣ್ಣಿಗೆ ಕಾಣಿಸದೇ ಇರುವಂತ ಶಕ್ತಿ ನನಗೆ ಎಲ್ಲಿದೆ ಅಂತ ಗೊತ್ತಿಲ್ಲ, ಬಟ್ ಅದನ್ನ ನಂಬುತ್ತೀನಿ, ನಾನು ಅದನ್ನ ಪ್ರೀತಿಸ್ತೀನಿ. ನಾನು ಗೊತ್ತಿರೋದನ್ನ ಪ್ರೀತಿಸೋದು ದೊಡ್ಡ ವಿಷಯ ಅಲ್ಲ. ಗೊತ್ತಿಲ್ಲದೆ ಇರುವಂತ ಶಕ್ತಿ ಇದೆಯಲ್ಲ ಏನು, ಅದನ್ನ ಹೇಗೆ ದ್ವೇಷ ಮಾಡೋದು? ಎಲ್ಲಿ ಪ್ರೀತಿ ಇದೆಯೋ ಅಲ್ಲಿ ದ್ವೇಷ ಇದೆ ಅಂತ ಹೇಳ್ತಾರೆ. ಗೊತ್ತಿಲ್ಲದೆ ಕಣ್ಣಿಗೆ ಅಜ್ಞಾತವಾದ ಒಂದು ಶಕ್ತಿ, ಕಣ್ಣಿಗೆ ಕಾಣಿಸದೇ ಇರುವ ಶಕ್ತಿ, ಎಲ್ಲದರ ಒಳಗೆ ಹೊರಗೆ ಅಣುವಲ್ಲೂ ಹಾಸುವಕ್ಕಾಗಿರುವಂತ ಈ ಶಕ್ತಿಯನ್ನ ಏನೋ ಇದನ್ನ ಪ್ರೀತಿಸೋದಿದೆ ನೋಡಿ, ಇದಕ್ಕೆ ಶ್ರದ್ಧೆ ಅಂತ ಕರಿತೀವಿ. ಅದಕ್ಕೆ ಶ್ರದ್ಧಾವಾನ್ ಲಭತೆ ಜ್ಞಾನಂ. ಇದು ಭಗವದ್ಗೀತೆಯಲ್ಲಿ ಕೃಷ್ಣ. ಇದು ಬುದ್ಧಿಗೆ ನಿಲುಕುವಂಥದ್ದಲ್ಲ. ಈ ಜ್ಞಾನ ಅನುಭವದಿಂದ ಬರುವಂಥದ್ದು. ಒಬ್ಬ ಅಣು ವಿಜ್ಞಾನಿ ಹೇಳ್ತಾನೆ ಏನು ಅಂದ್ರೆ, ಈ ಪ್ರಪಂಚವೆಲ್ಲ ತರಂಗಗಳಿಂದ ನಡೀತಾ ಇದೆ. ಆದ್ರೆ ಒಬ್ಬ ಜ್ಞಾನಿ ಹೇಳ್ತಾನೆ ಈ ಪ್ರಪಂಚ ಎಲ್ಲ ತರಂಗದಿಂದ. ಅವರು ಹೇಳ್ತಾರೆ, ಅದೇ ಮಾತೆ ಹೇಳ್ತಾರೆ, ಈ ಪ್ರಪಂಚವೆಲ್ಲ ತರಂಗಗಳಿಂದ, ಆಕಾಶ ತತ್ವವೇ ತುಂಬಿದೆ, ತರಂಗಗಳಿಂದ ನಡೀತಾ ಇದೆ. ಅಂದ್ರೆ ಜ್ಞಾನಿ ಹೇಳೋದಿದೆ ನೋಡಿ, ಅದು ಅನುಭವದಿಂದ ಹೇಳದಂತ ಮಾತು. ಪ್ರತಿದಿನ ಧ್ಯಾನದಲ್ಲಿ ಅನುಭವಿಸ್ತಾರೆ ಆ ಒಂದು ಆಕಾಶ ತತ್ವವನ್ನ, ಆ ಚೈತನ್ಯವನ್ನ. ನಾಲೆಡ್ಜ್ ಅಂದ್ರೆ ಏನು? ಸುಮ್ಮನೆ ಇನ್ಫಾರ್ಮೇಶನ್ ಲೋಡ್ ಮಾಡ್ಕೊಳ್ಳೋದಲ್ಲ, ಅನುಭವ ಪೂರ್ವಕವಾಗಿ. ಇವಾಗ ನಾವೇನು ಅನುಭವಿಸ್ತಾ ಇದೀವಿ ಪ್ರತಿ ದಿವಸ ಸಾಧನೆ ಮಾಡಿದಾಗ ನಮ್ಮಲ್ಲಿ ಆ ಸೂಕ್ತವಾದ ಒಂದು ಆ ಶಕ್ತಿಯನ್ನು ನಾವು ಅನುಭವಿಸ್ತೀವಲ್ಲ, ಅದು ನಿಜವಾದ ಜ್ಞಾನ. ಅದಕ್ಕೆ ಗುರುಗಳು ಏನ್ ಹೇಳ್ತಾರೆ, ಈ ತರದ ದ್ವಂದ್ವಗಳು ಜೀವನದಲ್ಲಿ ಇದ್ದಿದ್ದೇ. ಇವಾಗ ಸಮುದ್ರ ಅಂದ್ಮೇಲೆ ಅಲೆಗಳು ಇದೆ ಅಲ್ವಾ? ಅಲೆಗಳು ಇಲ್ಲದೆ ಇರುವಂತ ಸಮುದ್ರ ಇದೆಯಾ? ಎಲ್ಲನ್ನ ಇಲ್ಲ. ಅಲೆಗಳು ಬರುತ್ತೆ, ಹೋಗ್ತಾ ಇರತ್ತೆ. ಅದೇ ತರ ಮನಸ್ಸಿನಲ್ಲಿ ಇವೆಲ್ಲ ದ್ವಂದ್ವಗಳು ಉಂಟಾಗ್ತದೆ. ಇದನ್ನೆಲ್ಲ ಅದಕ್ಕೆ ಎಲ್ಲಿಗಲ್ಲಿ ಬಿಟ್ಟು ಮುಂದೆ ಹೋಗ್ತಾ ಇರಬೇಕು.
ಇಲ್ಲ ಅಂದ್ರೆ ಅಲ್ಲೇ ಸಿಕ್ಕಾಕೊಂಡ್ಬಿಡ್ತೀವಿ ನಾವು. ಏನಾಗ್ತಾ ಇದೆ ನಮ್ಗೆ, ನಾವು ಇದ್ಯಾಕೀಗೆ ಅದ ಹಾಗೆ ಹಾಗೆ ಅಂತ ಪ್ರಶ್ನೆಗಳು ಮಾಡ್ತಾ ಹೋಗಿ ನಮ್ಮ ಭೂತಕಾಲವನ್ನ ಕೊಕ್ಕೆ ಹಾಕೊಂಡು ಇಟ್ಕೊಂಡ್ಬಿಟ್ಟಿದೀವಿ ನಾವು. ಕೇಳಿಸ್ಕೊತಾ ಇದ್ದೀರಾ? ಭೂತ ಕಾಲಕ್ಕೆ ಕೊಕ್ಕೆ ಹಾಕೊಂಡಿದೀವಿ, ಅದಕ್ಕೆ ದುಃಖ ಅಂತ. ಗುರುಗಳು ಏನ್ ಹೇಳ್ತಾರೆ, ಆ ಕೊಕ್ಕೆಯನ್ನು ಬಿಟ್ಟು ಮುಂದೆ ಹೋಗಿ, ಆ ಕೊಕ್ಕೆಯನ್ನು ತೆಗಿರಿ, ಮುಂದೆ ಹೋಗ್ತಾ ಇರಿ. ಹ್ಮ್ ಹ್ಮ್ ಯಾವಾಗ್ಲೂ ಭೂತಕಾಲವನ್ನೇ ನೋಡ್ಕೊಂಡು ಮುಂದೆ ಹೋಗ್ತಾ ಇದೀವಿ. ಅವಾಗ ಏನಾಗತ್ತೆ ಅಂದ್ರೆ ಅದ್ರ ಬಗ್ಗೆ ದುಃಖ, ಗೊಣಗಾಡುವಂಥದ್ದು. ಇಲ್ಲ, ಒಂದು ರೋಸ್ ಗಿಡ ಇದೆ ಅಂದ್ರೆ, ರೋಜಾವನು ಗಿಡ ಇದೆ ಅಂದ್ರೆ ನಮ್ ದೃಷ್ಟಿ ಎಲ್ಲ ಮುಳ್ಳಿನ ಮೇಲೆ ಹೋಗುತ್ತೆ. ಗುರುಗಳು ಹೇಳ್ತಾರೆ, ಮೇಲ್ಗಡೆ ಇನ್ ಸ್ವಲ್ಪ ಮೇಲೆ ನಿಮ್ ದೃಷ್ಟಿ ತಗೊಂಡ್ಬನ್ನಿ, ಅದ್ ಸುಂದರವಾದ ಒಂದು ಹೂವು ಅವಾಗ ತಾನೇ ವಿಕಸನ ಉಂಟಾಗಿದೆ, ಅದನ್ನ ನೋಡಿ. ಯಾವ್ದನ್ನ ನೋಡೋದು ದೃಷ್ಟಿ? ಅಲ್ಲಿ ಕೆಳಗಡೆ ಇರೋ ಮುಳ್ಳನ್ನೇ ನೋಡ್ತಾ ಇರೋದು. ಅದೇ ತರ ಜೀವನವನ್ನ ಅದೇ ತರ ನೋಡಿ 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 ನಾವು ದುಃಖಕ್ಕೆ ಕಾರಣವಾಗಿದೆ ನಮ್ಗೆ. ಯಾಕೆ ಈ ತರ ಪ್ರಶ್ನೆಗಳು ಮಾಡೋ, ಇದು ಯಾಕೆ ಇದೆ? ಕೆಲವು ಪ್ರಶ್ನೆಗಳಿಗೆ ಉತ್ತರ ಸಿಗಲ್ಲ. ಗುರುಗಳು ರೀಸೆಂಟ್ ಆಗಿ ಒಂದು ಹೇಳ್ತಾ ಇದ್ರು, ವೈ, ವಾಟ್, ವೇರ್ ಇವೆಲ್ಲ ಬಿಟ್ಬಿಡಿ. ಇವೆಲ್ಲ ತಲೆಯಲ್ಲಿ ಇಟ್ಕೊಂಡ್ರೆ ಆಳವಾದ ಸಮಾಧಿ ಒಳಕ್ ಹೋಗಕ್ ಆಗೋದಿಲ್ಲ, ಆಳವಾದ ಧ್ಯಾನದೊಳಗೆ ಹೋಗಕ್ ಆಗೋದಿಲ್ಲ. ಅದಿರೋದೇ ಹಾಗೆ ಅನ್ಕೊಂಡು ಹೋಗ್ತಾ ಇರೋದು ಮುಂದ್ಗಡೆ. ಸೊ ಅಲ್ಲ ಅಷ್ಟಾವಕ್ರ ಮಹರ್ಷಿಗಳು ಏನ್ ಹೇಳ್ತಾರೆ, ಏವಂ ಜ್ಞಾತ್ವೇಹ ನಿರ್ವೇದಾತ್ ಭವ ತ್ಯಾಗ ಪರೋವ್ರತಿ. ಒಂದು ಪ್ರಮಾಣ ಮಾಡಿ, ಏನು ಅಂದ್ರೆ ಭೂತಕಾಲವನ್ನು ಬಿಟ್ಬಿಡುವಂತ ಪ್ರಮಾಣ. ಆಗೋಗಿದೆ, ಯಾವ್ದು ಬದಲಾಯಿಸಕ್ ಆಗೋದಿಲ್ವೋ ಅದನ್ನ ಹಿಡ್ಕೊಂಡು ಯಾಕೆ ಒದ್ದಾಡ್ತಾ ಇದ್ದೀರಾ? ಏನೋ ಯಾವ್ದು ಆಗೋಗಿದೆಯೋ ಅದನ್ನ ಬಿಟ್ಬಿಡಿ, ಈ ಕ್ಷಣಕ್ಕೆ ಬನ್ನಿ. ಈಗ ಈಗ ಭೂತಕಾಲವನ್ನ ಬಿಡುವಂತಹ ಒಂದು ಅಭ್ಯಾಸವನ್ನ ಮಾಡ್ಕೊಳ್ಳಿ. ಅವಾಗ ಮುಖದ ಮೇಲೆ ಮಂದಹಾಸ ಮೂಡುತ್ತೆ. ಸೊ ಮತ್ತೆ ಎಲ್ಲ ಆಸೆಗಳು ನೆರವೇರಿದ ಮೇಲೆ ಏನ್ ಆಮೇಲೆ ಸಂತೋಷವಾಗಿದ್ದೀವ ನಾವು? ಹೋದ್ರೋಗ್ಲಿ ಯಾರಾದ್ರೂ ಎಲ್ಲ ಆಸೆಗಳನ್ನು ನೆರವೇರಿಸ್ಕೊಂಡು ನಿಧಾನ ಕೇಳಿ. ತುಂಬಾ ದೊಡ್ಡ ದೊಡ್ಡ ಶ್ರೀಮಂತರು ಕೂಡ ಅವ್ರ ಜೀವನದಲ್ಲಿ ಕೆಲವೆಲ್ಲ ಅವ್ರ ಕೈಗೆ ಸಿಗೋದಿಲ್ಲ. ನೀವು ಕಣ್ಬಿಟ್ಟು ನೋಡಿ ಬೇಕಾದ್ರೆ. ಲಕ್ಷಾಂತರ ಕೋಟಿಗಳಿದ್ರು ಕೂಡ ಆರೋಗ್ಯ ಸಿಕ್ಕಿರಲ್ಲ ಕೈಯಲ್ಲಿ, ಇನ್ನ ಒದ್ದಾಟ ಇದೆ ಅಲ್ಲಿ. ಎಷ್ಟು ಶ್ರೀಮಂತಿಕೆ ಇದ್ರೂ ಕೂಡ ಸಿಗೋದಿಲ್ಲ, ಆಸೆಗಳು ನೆರವೇರೋದಿಲ್ಲ. ಇದಕ್ಕೇನಾದ್ರೂ ಕೊನೆ ಇದೆಯಾ? ಅದಕ್ಕೆ ಅಷ್ಟಾವಕ್ರ ಮಹರ್ಷಿಗಳು ಏನ್ ಹೇಳ್ತಾರೆ ಅಂದ್ರೆ, ಇದೆಲ್ಲವನ್ನ ತ್ಯಜಿಸಿ ಮುಂದೆ ಹೋಗುವಂಥದ್ದು. ಪ್ರತಿಯೊಂದು ಆಸೆಗೂ ಬರುತ್ತೆ, ಜೀವನದಲ್ಲಿ ಆಸೆಗಳು ಬರುತ್ತೆ, ಇಲ್ಲ ಅಂತಲ್ಲ. ಆದ್ರೆ ಪ್ರತಿಯೊಂದಕ್ಕೂ ಕೊಕ್ಕೆ ಹಾಕೊಂಡು ಇದು ನೆರವೇರ್ಬೇಕು ಅನ್ಕೊಂಡು ಹೋದಾಗ ಅವಾಗ ಏನಾಗುತ್ತೆ, ಸಿಕ್ಕಾಕೊಳ್ಳೋದು. ಅದಕ್ಕೆ ಅದು ಬಂಧನಕ್ಕೆ ಕಾರಣವಾಗತ್ತೆ. ಅದಕ್ಕೆ ಹಗುರವಾಗಿರಿ. ಎಲ್ಲವನ್ನ ಅಲ್ಲಿಗಲ್ಲಿ ಬೇಡದೇ ಇರೋದನ್ನ ಅಲ್ಲಿಗಲ್ಲಿಗೆ ಭೂತಕಾಲವನ್ನ ತ್ಯಜಿಸ್ಬಿಟ್ಟು ಮುಂದೆ ಹೋಗ್ತಾ ಇರೋದು. ಕಸ್ಯಾಪಿ ತಾತ ಧನ್ಯಸ್ಯ ಲೋಕಚೇಷ್ಟಾವಲೋಕನಾತ್ ಜೀವಿತೇಚ್ಛಾ ಬುಭುಕ್ಷಾ ಚ ಬುಭುತ್ಸೋಪಶಮಂ ಗತಾಹ. ಮುಂದಿಂದು ಅನಿತ್ಯಂ ಸರ್ವಮೇವೇ. ಇದ್ರದ್ದು ಅರ್ಥ ಹೇಳಿಲ್ಲ, ಇವಾಗ ಹೇಳಿದ್ದು. ಎಲೈ ಪುತ್ರನೇ, ಲೋಕದ ಜನರ ರೀತಿಗಳನ್ನು ನೋಡಿಯೇ ತಿಳಿದುಕೊಂಡು ಈ ಲೋಕದಲ್ಲಿ ಸಂತೋಷವನ್ನು ಹುಡುಕಬೇಕು ಎಂಬ ಆಸೆಯನ್ನು ಬಿಟ್ಟವರೇ ಧನ್ಯರು. ಈ ಲೋಕದಲ್ಲಿ ಸಂತೋಷ ಸಿಗೋದಿಲ್ಲ, ಸಿಕ್ಕಿದ್ರು ಅದ್ರ ಹಿಂದೆ ದುಃಖ ಅನ್ನೋದು ಒಂದ್ ತಗೊಂಡ್ರೆ ಒಂದು ಫ್ರೀ ಅಂತ ಬರ್ತಾ ಇದೆ ಜೊತೆಯಲ್ಲಿ. ಇದನ್ನ ತಿಳ್ಕೊಳ್ಳಿ. ಅನಿತ್ಯಂ ಸರ್ವಮೇವೇದಂ ತಾಪತ್ರಿತಯ ದೂಷಿತಂ ಅಸಾರಂ ನಿಂದಿತಂ ಹೇಯಮಿತಿ ನಿಶ್ಚಿತ್ಯ ಶಾಮ್ಯತಿ. ಅನಿತ್ಯಂ ಸರ್ವಮೇವೇದಂ ತಾಪತ್ರಿತಯ ದೂಷಿತಂ ಅಸಾರಂ ನಿಂದಿತಂ ಹೇಯಮಿತಿ ನಿಶ್ಚಿತ್ಯ ಶಾಮ್ಯತಿ. ಈ ಜಗತ್ತೆಲ್ಲವೂ ಅನಿತ್ಯ, ಎಲ್ಲವೂ ದುಃಖದಿಂದ ತುಂಬಿ ಹೋಗಿದೆ, ಇದರಲ್ಲಿ ಯಾವ ರಸವೂ ಇಲ್ಲ ಎಂಬ ದೃಢ ನಿಶ್ಚಯ ಮನಸ್ಸಿನಲ್ಲಿ ನೆಲೆ ನಿಂತಾಗ ಮಾತ್ರವೇ ಒಬ್ಬರು ಶಾಂತರಾಗುತ್ತಾರೆ. ಸೊ ಹೇಗೆ ಈ ಪ್ರಪಂಚದಲ್ಲಿ ಅದಕ್ಕೆ ವೈರಾಗ್ಯವೇ ನಮ್ಮನ್ನ ಕೇಂದ್ರಕ್ಕೆ ಕರ್ಕೊಂಡ್ಬರುತ್ತೆ, ಬೇರೆ ದಾರಿನೇ ಇಲ್ಲ. ಯಾಕೆಂದ್ರೆ ಎಲ್ಲ ಬದಲಾಗ್ತಾ ಇದೆ ಇಲ್ಲಿ, ಯಾವುದು ಸ್ಥಿರವಾಗಿಲ್ಲ ಇಲ್ಲಿ. ಮತ್ತೆ ಇವರು ಒಳ್ಳೆಯವರು ಅಂತ ಹೇಳಕ್ಕಾಗಲ್ಲ, ಇವ್ರು ಕೆಟ್ಟವರು ಅಂತಾನು ಹೇಳಕ್. ಪರಿಸ್ಥಿತಿಗಳಿಗೆ ಸಿಕ್ಕಾಕೊಂಡಿದ್ದಾರೆ ಎಲ್ರು.
ಇವ್ರು ಒಳ್ಳೆಯವರು ಅಂತ ನಾವು ಅನ್ಕೊಳಕ್ಕಾಗಲ್ಲ, ಅವ್ರಿಗೊಂದು ಬ್ಯಾಡ್ಜ್ ಹಾಕಕ್ಕಾಗಲ್ಲ, ಅಥವಾ ಕೆಟ್ಟವರು ಅಂತ ಹೇಳ್ಕೊಳಕ್ಕಾಗಲ್ಲ. ಪ್ರತಿಯೊಬ್ಬರು ವಿಧ ವಿಧವಾದ, ಹೇಗೆ ನಮಗೆ ವಿಧ ವಿಧವಾದ ಭಾವನೆಗಳು ಬರ್ತಾ ಇದೆಯೋ ನಮ್ಮ ಸುತ್ತಲೂ ಇರೋರ್ಗೂ ಅದೇ ತರ ಬರ್ತಾ ಇದೆ. ನಮಗೆ ಇಷ್ಟಗಳು ಯಾವ ತರ ಇದೆಯೋ ಎದುರುಗಡೆ ಇರೋ ವ್ಯಕ್ತಿಗೂ ಅದೇ ತರ ಇದೆ. ನಾವು ಹೇಗೆ ಪ್ರಪಂಚವನ್ನು ನೋಡುವಂತ ದೃಷ್ಟಿ ಬೇರೆ ಇದೆಯೋ ಪ್ರತಿಯೊಬ್ಬರಿಗೂ ಅದೇ ತರ ಆಗ್ತಾ ಇದೆ. ಪರಿಸ್ಥಿತಿಗಳು ಬದಲಾಗ್ತಾ ಇದೆ. ಯಾವುದೇ ಪರಿಸ್ಥಿತಿ ಶಾಶ್ವತವಾಗಿ ಇಲ್ಲಿ ನಿಂತ್ಕೊಂಡಿಲ್ಲ, ಎಲ್ಲ ಬದಲಾಗ್ತಾ ಇದೆ. ಈ ಪರಿಸ್ಥಿತಿಗಳೆಲ್ಲ ಏನ್ ಮಾಡ್ತಾ ಇದೆ ಕೇಳಿಸ್ಕೊಳ್ಳಿ, ಇದು ಒಂದು ಅದ್ಭುತವಾಗಿ ಹೇಳ್ತಾ ಇದ್ದಾರೆ. ಈ ಪರಿಸ್ಥಿತಿ ನಮ್ಮ ಜೀವನದಲ್ಲಿ ಬರುವಂತ ಈವೆಂಟ್ಸ್ ಇದೆಯಲ್ಲ, ಪರಿಸ್ಥಿತಿಗಳು, ಇದು ನಮ್ಮನ್ನ ಚೆನ್ನಾಗಿ ಕುದಿಸ್ತಾ ಇದೆ. ತರಕಾರಿ ಹೆಂಗೆ ಕುದೀತಾ ಇದೆ ನೋಡಿ, ಆ ತರ ಕುದೀತಾ ಇದೀವಿ ನಾವು. ನಮ್ಮನ್ನ ಪಕ್ವನ್ನಾಗಿ ಮಾಡ್ತಾ ಇದೆ ಒಳಗಡೆ. ಸೊ ನಮ್ಮ ಬರುವಂತ ಸಂತೋಷ ಒಂದಷ್ಟು ಕುದಿಸತ್ತೆ, ದುಃಖ ಇನ್ನೊಂದಷ್ಟು ಕುದಿಸತ್ತೆ. ಸಂತೋಷನೂ ನಮ್ಮನ್ನ ಚೆನ್ನಾಗಿ ಕುದಿಸತ್ತೆ, ದುಃಖ ಕೂಡ ನಮ್ಮನ್ನು ಕುದಿಸತ್ತೆ. ಪ್ರತಿಯೊಂದು ಸಂಘಟನೆ ಕೂಡ ನಮ್ಮನ್ನು ಸುಮ್ಮನೆ ಬಿಟ್ಟು ಹೋಗಲ್ಲ, ಚೆನ್ನಾಗಿ ಕುದಿಸ್ಬಿಟ್ಟು ಹೋಗತ್ತೆ, ಚೆನ್ನಾಗಿ ಬೇಯಿಸ್ಬಿಟ್ಟು ಹೋಗುತ್ತೆ. ಹೇಳ್ತಾ ಇದ್ದಾರೆ ಇಲ್ಲಿ ಗುರುಗಳು. ಪ್ರತಿಯೊಂದು ಸಂಘಟನೆಯು ನಮ್ಮ ಜೀವನದಲ್ಲಿ ಬರುವಂತ ಎವರಿ ಈವೆಂಟ್ ಇದೆ ಅಲ್ಲ, ನಮ್ಮನ್ನು ಚೆನ್ನಾಗಿ ಬೇಯಿಸ್ಬಿಟ್ಟು ಹೋಗುತ್ತೆ, ನಮ್ಮನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಹೋಗುತ್ತೆ, ಬಿಸಿ ಹತ್ಸ್ಬಿಟ್ಟು ಹೋಗುತ್ತೆ. ನಾವು ಇನ್ ಸ್ವಲ್ಪ ಆಳವಾಗಿ ಇಳಿದ್ವಿ ಅನ್ಕೊಳ್ಳಿ ಒಳಕ್ಕೆ, ನಮ್ಮನ್ನು ಚೆನ್ನಾಗಿ ಸುಟ್ಟಾಕ್ಬಿಟ್ಟು ಹೋಗ್ಬಿಡುತ್ತೆ. ಈ ಬದನೆಕಾಯಿ ಸುಡ್ತಾರೆ ಕೆಲವರು, ಬದನೆಕಾಯಿದಲ್ಲಿ ಏನೋ ಮಾಡ್ತಾರಲ್ಲ, ಇದ್ರ ಮೇಲೆ ಹಾಕಿ, ಕೆಂಡದ ಮೇಲೆ ಹಾಕಿ, ಆ ತರ ನಮ್ಮನ್ನು ಸುಟ್ಬಿಟ್ಟು ಹೋಗ್ಬಿಡುತ್ತೆ. ಕೇಳಿಸ್ಕೊತಾ ಇದ್ದೀರಾ? ಆರ್ ಆಲ್ ವಿತ್ ಮೀ? ಯಾ. ಸೊ ಅದಕ್ಕೆ ಗುರುಗಳು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಹಗುರವಾಗಿ ನಡ್ಕೊಂಡೋಗಿ. ಇವೆಲ್ಲ ನಮ್ಮ ಜೀವನದಲ್ಲಿ ಬರುವಂತಹ ಎಲ್ಲ ಸಂಘಟನೆಗಳು ನಮ್ಮನ್ನ ಬೇಯಿಸಿ ಕುದಿಸಿ ಪಕ್ವನ್ನಾಗಿ ಮಾಡೋದಕ್ಕೆ ಬರೋದು, ಬೇರೆ ಇನ್ನೇದಕ್ಕೂ ಬರೋದಿಲ್ಲ. ಅದರಲ್ಲಿ ಏನು ಸಾರ ಇಲ್ಲ, ಅದು ಹೇಳ್ತಾ ಇದ್ದಾರೆ. ಹೇಗೆ ಅಂದ್ರೆ, ಒಂದು ಕಬ್ಬಿನ ಜಲ್ಲೆ ಇದೆ ನೋಡಿ, ಕಬ್ಬಿನ ಜಲ್ಲೆಯಲ್ಲಿ ರಸ ಎಲ್ಲ ತೆಗೆದ ಮೇಲೆ ಏನಾದ್ರೂ ಅದನ್ನ ಬಾಯಲ್ಲಿ ಇಟ್ಕೊಂಡು ಅಗದ್ರೆ ಏನ್ ಬರುತ್ತೆ ಹೇಳಿ, ರಸ ಎಲ್ಲ ಹೋದ್ಮೇಲೆ. ಆ ತರ ಈ ಪ್ರಪಂಚ ಅಂತ ಹೇಳ್ತಾ ಇದ್ರು. ಅದಕ್ಕೆ ಅದನ್ನ, ಈ ಪ್ರಪಂಚ ಆ ತರ ಆನಂದ ಸಿಗ್ತಾ ಇರೋದು ಪ್ರಪಂಚದಿಂದ ಅಲ್ಲ, ಒಳಗಡೆ ಚೈತನ್ಯದಿಂದ ಸಿಗ್ತಾ ಇರೋದು. ನಾವು ಯಾಮಾರ್ಬಿಟ್ಟಿದ್ವಿ ಪ್ರಪಂಚದಿಂದ ಬರ್ತಾ ಇದೆ ಅಂತ, ಅದು ಹೇಳ್ತಾ ಇದ್ದಾರೆ ಇಲ್ಲಿ. ಹೇಗೆ ಅಂದ್ರೆ, ನಾಯಿ ಮೂಳೆಯನ್ನ ಕಡ್ದಂಗೆ, ನಾಯಿ ಮೂಳೆಯನ್ನು ಕಡಿತಾ ಇದೆ, ಅದರ ಒಸಡಿನಿಂದಾನೇ ಅದು ರಕ್ತ ಬರ್ತಾ ಇದೆ ಆಚೆ. ಅದು ರಸ, ಆ ರಕ್ತ, ತನ್ನ ರಕ್ತವನ್ನ ತಾನೇ ರುಚಿ ನೋಡ್ಕೊಂಡು ಮೂಳೆಯಲ್ಲಿ ರುಚಿ ಇದೆ ಅಂತೇಳಿ ಅದು ಒದ್ದಾಡ್ತಾ ಇದೆ, ಆ ಮೂಳೆಯನ್ನು ಬಿಡ್ತಾ ಇಲ್ಲ. ನಮ್ಮ ಪರಿಸ್ಥಿತಿ ಅದೇ ತರ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ರು ಗುರುಗಳು. ಈ ಪ್ರಪಂಚದಲ್ಲಿ ರಸ ಇರೋದು ಎಲ್ಲಿ ಅಂದ್ರೆ ನಿನ್ನೊಳಗೆ ಇದೆ ಅಂತ ಹೇಳ್ತಾ ಇದ್ರು ಗುರುಗಳು. ಪ್ರಪಂಚದಲ್ಲಿ ರಸ ಹುಡ್ಕಕ್ ಹೋಗ್ಬೇಡ, ರಸ ಇರೋದು ನಿನ್ನೊಳಗಡೆ ಇದೆ. ಯು ಆರ್ ದ ಎಸೆನ್ಸ್ ಆಫ್ ದ ವರ್ಲ್ಡ್. ಎಲ್ಲ ಸಾರವು ನಿನ್ನೊಳಗಡೆನೆ ಇದೆ. ಆ ಸಾರದ ಹೆಸರೇನು? ಚೈತನ್ಯ, ಆತ್ಮ. ಈ ಪೂರ್ತಿ ವಿಶ್ವದಲ್ಲಿ ಸಾರ ಎಲ್ಲಿದೆ, ಆ ರಸ ಎಲ್ಲಿದೆ ಅಂದ್ರೆ ಚೈತನ್ಯದಲ್ಲಿ ರಸ ಇದೆ. ಅದನ್ನ ಅನುಭವಿಸು, ಅದನ್ನ ರುಚಿ ನೋಡು. ರಾತ್ರಿ ಹಗಲು ಆ ಚೈತನ್ಯದಲ್ಲಿ ಮುಳುಗಿ ತೇಲು ನೀನು, ಅದರ ಜೊತೆ ನಡಿ ನೀನು, ಅದರ ಜೊತೆ ನರ್ತಿಸು. ಯಾವಾಗ ಚೈತನ್ಯದಲ್ಲೇ ರಸ ಇದೆ ಅಂದಾಗ ಆಚೆ ಕಡೆ ಅದನ್ನು ಹುಡ್ಕಕ್ ಹೋಗೋದಿಲ್ಲ. ಅವಾಗ ಪ್ರಪಂಚದ ಮೇಲೆ ವೈರಾಗ್ಯ ಹುಟ್ಟತ್ತೆ. ಅರ್ಥ ಮಾಡ್ಕೊಳ್ಳಿ, ವೈರಾಗ್ಯ ಅನ್ನೋದು ಹೇಗೆ ಬರುತ್ತೆ ಅಂತ ಒಂದು ಸೀಕ್ರೆಟ್ ಇಲ್ಲಿ ಬಿಡ್ತಾ ಇದ್ದಾರೆ. ರಸ ಅನ್ನೋದು ಆಚೆ ಕಡೆ ಇಲ್ಲ, ರಸ ಅನ್ನೋದು ಒಳಗಡೆನೆ ಇದೆ. ಇದನ್ನ ಹೇಳ್ತಾ ಇದ್ದಾರೆ. ಓಕೆ. ಅದೇನು, ನಮ್ಮ ಒಳಗಿನ ದೈವಿ ಚೇತನವೇ ಈ ಜ್ಯೂಸ್ ಅಂತ, ಇದೇ ರಸ ಇರೋದು. ಅದಕ್ಕನ್ನ ದೊಡ್ಡ ಪ್ರೀತಿ ಪ್ರೇಮ ಇನ್ನೊಂದು ಜಾಗದಲ್ಲಿ ಸಿಗುವಂತ ಜಾಗ ಇಲ್ಲ ಅಂತ ಹೇಳ್ತಾರೆ. ಅವಾಗ ನಮ್ಮಲ್ಲಿ ಆ ವೈರಾಗ್ಯ ಅನ್ನೋದು ಹುಟ್ಟತ್ತೆ. ಅವಾಗ ಈ ಪ್ರಪಂಚದಲ್ಲಿ ನಮ್ಮನ್ನು ಯಾವುದು ಅಲುಗಾಡಿಸ್ಲಿಕ್ಕೆ ಆಗುವುದಿಲ್ಲ. ಸೊ ಅದಕ್ಕೆ ಹೇಳ್ತಾ ಇದೆ, ಜೀವನದಲ್ಲಿ ಯಾವತ್ತು ಸಂಘರ್ಷಗಳಿಲ್ಲ ಹೇಳಿ? ಕೇಳಿಸ್ಕೊತಾ ಇದ್ದೀರಾ? ಜೀವನದಲ್ಲಿ ಸಂಘರ್ಷಗಳು ಇಲ್ಲದೆ ಇರುವಂತಹ ಒಂದು ಸಮಯ ಯಾವಾಗನ್ನ ಇತ್ತ? ಹುಟ್ಟದಾಗ್ಲಿಂದ ಸಾಯುವವರೆಗೂ. ಊಟದಾಗ ಏನೋ ಚಿಕ್ಕ ಮಕ್ಕಳು ನೋಡಿ, ಒಂದ್ 6-7 ವರ್ಷದ ಮಕ್ಕಳು ಬೊಂಬೆ ಅಂಗಡಿ ಕರ್ಕೊಂಡು ಹೋಗ್ಬಿಟ್ರೆ ಒಂದ್ ಬೊಂಬೆ ಸೆಲೆಕ್ಟ್ ಮಾಡ್ತಾರೆ. ಇನ್ನೇನು ಅವ್ರ ತಂದೆನೋ ತಾಯಿನೋ ಅದು ಬಿಲ್ ಮಾಡ್ಬೇಕು, ಅದು ಬೇಡ ಇದು ಬೇಕು ಅಂತ. ಅದನ್ನ ತಗೊಂಡೋಗಿ ಅವನ್ನ ಕೊಂಡ್ಕೊಂಡ್ಬಿಟ್ಟಿರ್ತಾರೆ. ತಗೊಂಡು ದಾರಿಯಲ್ಲಿ ಆಟೋಲ್ಲಿ ಬರ್ತಾ ಇರ್ತಾರೆ,
ದಾರಿಯಲ್ಲಿ ಗಲಾಟೆ, ಈ ಬೊಂಬೆಗಿನ ಆ ಬೊಂಬೆನೇ ಚೆನ್ನಾಗಿತ್ತು. ಈ ದ್ವಂದ್ವಗಳು, ಸಂಘರ್ಷಗಳು ಆ ವಯಸ್ಸಿನಲ್ಲಿ. ಇನ್ ಸ್ವಲ್ಪ ದೊಡ್ಡದಾದ್ಮೇಲೆ ಬಟ್ಟೆಗಳು, ಈ ಬಟ್ಟೆ ಚೆನ್ನಾಗಿತ್ತು, ಆ ಬಟ್ಟೆ ತಗೊಬೇಕಾ, ಕನ್ನಡಿ ಮುಂದೆ ನಿಂತ್ಕೊಂಡಿದ್ದು, ನೋಡಿದ್ದು, ಹಾಕೊಂಡಿದ್ದು, ಚೇಂಜ್ ಮಾಡಿದ್ದು ಎಲ್ಲ ಮಾಡಿದ್ದಾಯ್ತು ಅಲ್ಲಿ. ಆಮೇಲೆ ಇನ್ ಸ್ವಲ್ಪ ಮುಂದೆ ಹೋದ್ಮೇಲೆ ಪಾರ್ಟ್ನರ್ ಸೆಲೆಕ್ಷನ್. ಎಷ್ಟೋ ಸರಿ ಹೇಳ್ತಾರೆ, ಯಾಮಾರ್ಬಿಟ್ಟೆ ನಿಮ್ಮನ್ನ ನೋಡಿ ಕಟ್ಕೊಂಡು, ನಿಮ್ಗನ್ನ ಅವರು ಈ ಹಿಂದೆ ಇನ್ನೊಂದು ಸಂಬಂಧ ಬಂದಿತ್ತು, ಅದನ್ನ ಕಟ್ಕೊಂಡಿದ್ರೆ ಚೆನ್ನಾಗಿತ್ತು, ನಾವು ನಿಮ್ಮ ಈ ತರ ಒಂದು ಸಂಘರ್ಷ ಒಂದೊಂದ್ಸರಿ ಹೇಳಿ ಕೆಲವರು ಬಾಯ್ ಬಿಟ್ಟು ಹೇಳ್ತಾ ಇರ್ತಾರೆ ಮನೆಯಲ್ಲಿ. ಅರ್ಥ ಆಗ್ತಾ ಇದ್ದೀರಾ? ಈ ಸಂಘರ್ಷಗಳು ಜೀವನದಲ್ಲಿ ಯಾವತ್ತು ಹುಟ್ಟಿನಿಂದ ಸಾಯುವವರೆಗೂ ಸಂಘರ್ಷಗಳು ಇದ್ದಿದ್ದೆ. ಹುಟ್ಟಿನಿಂದ ಸಾಯುವವರೆಗೂ ಈ ಒಂದು ದ್ವಂದ್ವಗಳು ಇದ್ದಿದ್ದೆ ಜೀವನದಲ್ಲಿ. ಇವನ್ ಆಧ್ಯಾತ್ಮಿಕ ಒಂದು ಸಾಧನೆ ಮಾಡುವಾಗ್ಲೂ, ಇವತ್ತು ಸುದರ್ಶನ ಕ್ರಿಯೆ ಮಾಡ್ಬೇಕಾ ಅಥವಾ ಇನ್ನೇನ ಮಾಡ್ಬೇಕಾ, ಇವತ್ತು ಪದ್ಮ ಸಾಧನೆ ಮಾಡ್ಬೇಕಾ, ನಾಳೆ ಸೂರ್ಯ ನಮಸ್ಕಾರ ಮಾಡ್ಬೇಕಾ, ಏನೋ ಯಾವ್ದು ಮಾಡಿದ್ರೆ ಸರಿ, ಇದು ಕೂಡ ಸಂಘರ್ಷ. ಮಾಡುವಂತ ಸಾಧನೆಯಲ್ಲೂ ಕೂಡ ಸಂಘರ್ಷ. ಅದಕ್ಕೆ ಗುರುಗಳು ಹೇಳ್ತಾರೆ, ಈ ಸಂಘರ್ಷವನ್ನ ಅಲ್ಲಿಗಲ್ಲೇ ಬಿಡಿ. ಶ್ರದ್ಧೆ ಇಲ್ಲದೆ ಏನು ಮಾಡಿದ್ರೂ ಸಿದ್ಧಿಸೋದಿಲ್ಲ. ಶ್ರದ್ಧೆ ಇಲ್ಲದೆ ಏನು ಮಾಡಿದ್ರೂ ಸಿದ್ಧಿಸುವುದಿಲ್ಲ. ಶ್ರದ್ಧೆ ಒಂದಿದ್ರೆ ಏನೂ ಮಾಡ್ಬೇಕಾಗಿಲ್ಲ. ಅದಿನ್ನೊಂದು ಹೇಳ್ತಾ ಇದೆ, ಶ್ರದ್ಧೆ ಒಂದಿದ್ರೆ ಸಾಕು, ಏನೂ ಮಾಡ್ಬೇಕಾಗಿಲ್ಲ. ಹಂಗಂತ ನಾಳೆ ಬೆಳಗ್ಗೆ ಕ್ರಿಯೆ ಮಾಡಿದಿರ ಇರಬೇಡಿ. ಅರ್ಥ ಆಗ್ತಾ ಇದೆಯಲ್ಲ? ನಾಳೆ ಬೆಳಗ್ಗೆ ಮಾಡುವಂತ ಸಾಧನೆಯನ್ನ ಶ್ರದ್ಧೆಯಿಂದ ಮಾಡೋಣ, ಗೌರವದಿಂದ ಮಾಡೋಣ. ಇವಾಗ ನಮಗೆ ಪತಂಜಲಿ ಯೋಗ ಸೂತ್ರದಲ್ಲಿ ಹೇಳ್ತಾರಲ್ಲ, ಸತು ದೀರ್ಘಕಾಲೇ ನೈರಂತರ್ಯೇ ಸತ್ಕಾರ ಸೇವಿತೋ ದೃಢಭೂಮಿ. ಮಾಡುವಂತ ಸುದರ್ಶನ ಕ್ರಿಯೆ ಏನೋ ನಾಣೆ ಬರ ಮಾಡ್ಬೇಕು ಅಂತ ಫಸ್ಟ್ ಸ್ಟೇಜ್ ಅಲ್ಲಿ ಕುತ್ಕೊಳ್ಳೋದು, ಏನೋ ಕಲ್ತ್ಕೊಂಡಿದ್ವಿ ಬಿಡಕ್ಕಾಗಲ್ಲ ಅಂತ ಸೆಕೆಂಡ್ ಸ್ಟೇಜ್, ಈ ತರ ಅಲ್ಲ. ನಿರಂತರವಾಗಿ ಸತ್ಕಾರ ಗೌರವದಿಂದ ಮಾಡಬೇಕು, ಶ್ರದ್ಧೆಯಿಂದ. ಒಂದು ಜಪ ಮಾಡಿದ್ರು ಅದ್ಮೇಲೆ ಮರ್ಯಾದೆ ಗೌರವದಿಂದ ಇಟ್ಕೊಂಡು ಮಾಡ್ಬೇಕು. ಆ ಪರಮಾತ್ಮ ನನ್ನ ಜೀವನ ಉದ್ಧಾರ ಮಾಡಕ್ಕೆ ಗುರುಗಳು ಕೊಟ್ಟಿದ್ದಾರೆ, ಅಷ್ಟು ಗೌರವದಿಂದ ಮಾಡ್ಬೇಕು ನಾವು. ಹೇಳ್ತಾರೆ. ಓಂ ನಮಃ ಶಿವಾಯ. ಕಾಸೌ ಕಾಲೌ ವಯಃ ಕಿಂ ವಾ ಯತ್ರ ದ್ವಂದ್ವಾನಿ ನೋ ನೃಣಾಂ ತಾನ್ಯುಪೇಕ್ಷ ಯಥಾ ಪ್ರಾಪ್ತವರ್ತಿ ಸಿದ್ಧಿಮವಾಪ್ನುಯಾತ್. ಕಾಸೌ ಕಾಲೌ ವಯಃ ಕಿಂ ವಾ ಯತ್ರ ದ್ವಂದ್ವಾನಿ ನೋ ನೃಣಾಂ ತಾನ್ಯುಪೇಕ್ಷ ಯಥಾ ಪ್ರಾಪ್ತವರ್ತಿ ಸಿದ್ಧಿಮವಾಪ್ನುಯಾತ್. ಯಾವ ಕಾಲದಲ್ಲಿ ಯಾವ ವಯಸ್ಸಿನಲ್ಲಿ ದ್ವಂದ್ವಗಳು ಇರಲಿಲ್ಲ ಅಂತ ಇಲ್ಲ. ಏನು ದೊರೆತಿದೆಯೋ ನಮ್ಮ ಜೀವನದಲ್ಲಿ ಅದರ ಜೊತೆ ತೃಪ್ತಿಯಿಂದ ಇರುವಾಗ ಮಾತ್ರ ಸಿದ್ಧಿ ಉಂಟಾಗತ್ತೆ, ಸಿದ್ಧಿಯನ್ನು ಪಡೆಯುತ್ತಾರೆ. ಈ ಸಿದ್ಧಿ ಅನ್ನೋದು ಹೇಗೆ ಉಂಟಾಗತ್ತೆ? ಏನ್ ಸಿಕ್ಕಿದೆಯೋ ಈ ಕ್ಷಣದಲ್ಲಿ, ಏನಿದೆಯೋ ಏನೋ ಅದ್ರ ಜೊತೆ ಆನಂದವಾಗಿರೋದು, ಸಂತೋಷವಾಗಿರೋದು. ಏನ್ ಬಂದಿದೆ ನಮ್ಮ ಜೀವನದಲ್ಲಿ ಕರ್ಮಕ್ಕನುಸಾರವಾಗಿ ಬರ್ತಾ ಇರತ್ತೆ. ಒಂದೇ ತಾಯಿ ಹೊಟ್ಟೆ ಮೇಲೆ ಹುಟ್ಟಿರ್ಬೋದು, ಒಬ್ಬ ರಾಜನ್ ತರ ಬದುಕ್ತಾ ಇರ್ತಾನೆ, ಇನ್ನೊಬ್ಬ ಸನ್ಯಾಸಿ ತರ ಬದುಕ್ತಾ ಇರ್ತಾನೆ. ಕಂಪೇರ್ ಮಾಡ್ಕೊಂಡ್ರೆ ಜೀವನದಲ್ಲಿ ಓಂ ನಮಃ ಶಿವಾಯ, ಅವನ್ ಭೋಗಿ ಇವನ್ ಯೋಗಿ ಇರ್ತಾನೆ. ಏನ್ ಬರುತ್ತೋ ಅದ್ರ ಜೊತೆ ತೃಪ್ತಿಯಾಗಿರ್ಬೇಕು. ಇಲ್ಲ ಅಂದ್ರೆ ಏನಾಗತ್ತೆ, ಯಾವ ಸಿದ್ಧಿನೂ ಇಲ್ಲ, ಪರ್ಫೆಕ್ಷನ್ ಅನ್ನೋದಿಲ್ಲ. ಓಕೆ, ಮತ್ತೆ ಆ ಸಿದ್ಧಿ ಬರ್ಬೇಕು, ಈ ಸಿದ್ಧಿ ಬರ್ಬೇಕು, ಅದಕ್ಕೋಸ್ಕರ ಹೊಡೆದಾಡೋದು ಬೇಡ. ಎಲ್ಲ ಸಿದ್ಧಿಗಳು ಯಾವಾಗ ಬರುತ್ತೆ ಅಂದ್ರೆ ಶಾಂತವಾಗಿದ್ದಾಗ, ತೃಪ್ತಿಯಿಂದ ಇದ್ದಾಗ, ಏನಿದೆಯೋ ಅದ್ರ ಜೊತೆ ತೃಪ್ತಿಯಿಂದ ಇರುವುದು. ಯಾವಾಗ ತೃಪ್ತಿಯಿಂದ ಇರ್ತೀವೋ ಅದೇ ದೊಡ್ಡ ಸಿದ್ಧಿ. ಅವಾಗ ಎಲ್ಲಾ ಸಿದ್ಧಿಗಳು ಎಲ್ಲ ಬರುತ್ತೆ, ಅದಷ್ಟೇ ಬರುತ್ತೆ. ಅಷ್ಟಾವಕ್ರ ಮಹರ್ಷಿಗಳು ಹೇಳ್ತಾರೆ, ಈ ಕ್ಷಣದಲ್ಲಿ ಖುಷಿಯಾಗಿರು, ಈ ಕ್ಷಣದಲ್ಲಿ ತೃಪ್ತಿಯಿಂದ ಇರು. ನೋಡಿ, ಲಿವಿಂಗ್ ಇನ್ ದ ಪ್ರೆಸೆಂಟ್ ಮೂಮೆಂಟ್ ಆ ಒಂದು ಸೂತ್ರಕ್ಕೆ ಎಂತ ಅರ್ಥವನ್ನ ಇಲ್ಲಿ ನೋಡಿ, ಇಲ್ಲಿ ಗೊತ್ತಾಗ್ತಾ ಇದೆ. ಈ ಕ್ಷಣದಲ್ಲಿ ಸಂತೋಷವಾಗಿರು. ಎಲ್ಲ ಸಾಧನೆಗಳು ಅದೆಷ್ಟೇ ಆಗತ್ತೆ, ಈ ಕ್ಷಣದಲ್ಲಿ ಸಂತೋಷವಾಗಿರು. ಒಂದು ದೊಡ್ಡ ರಹಸ್ಯವನ್ನ ಜನಕ ಮಹಾರಾಜರಿಗೆ ಬಿಟ್ಟುಕೊಡ್ತಾ ಇದ್ದಾರೆ ಅಷ್ಟಾವಕ್ರ ಮಹರ್ಷಿಗಳು. ಈ ಕ್ಷಣದಲ್ಲಿ ಯಾರು ಈ ಕ್ಷಣದಲ್ಲಿ ಸಂತೋಷವಾಗಿರ್ತಾರೋ, ತೃಪ್ತಿಯಿಂದ ಇರ್ತಾರೋ, ಎಲ್ಲ ಸಿದ್ಧಿಗಳು ಬರುತ್ತೆ ಅವ್ರ ಹತ್ರ. ಏನೋ ಸಾಧನೆ ಮಾಡಬೇಕು, ಅದರಿಂದ ಓಡು ಹೋಗೋದ್ರಲ್ಲಿ ಸಿದ್ಧಿ ಬರೋದಿಲ್ಲ. ಈ ಕ್ಷಣದಲ್ಲಿ ಆನಂದವಾಗಿ ಸುಖವಾಗಿರೋದನ್ನ ಕಲ್ತ್ಕೊಬೇಕು, ಇದು ಹೇಳ್ತಾ ಇದಾರೆ. ಯಾಕಂದ್ರೆ ಒಂದರಿಂದ ಓಡೋಗೋದು ಅದು ಸಿಗತ್ತೆ ಅಂತ, ಅದು ಸಿಕ್ಕಿದ ಮೇಲೆ ಇನ್ನೊಂದರಿಂದ ಓಡೋಗೋದು, ಅದು ಸಿಕ್ಕಿದ ಮೇಲೆ ಇನ್ನೊಂದರಿಂದ ಓಡೋದು. ಈ ಜೀವನ ಎಲ್ಲ ಈ ಓಡೋಗೋದು ಇದ್ದೇ ಇರುತ್ತೆ. ಅದರಿಂದ ಇದರಿಂದ ಇನ್ನೊಂದರ ಹಿಂದೆ ಅದ್ ಬೇಕು, ಇದು ಬೇಕು, ಇದು ಇದ್ದೇ ಇರುತ್ತೆ ಜೀವನ ಎಲ್ಲ. ಅದಕ್ಕೆ ಅಷ್ಟಾವಕ್ರ ಮಹರ್ಷಿಗಳು ಏನ್ ಹೇಳ್ತಾ ಇದ್ರೆ, ಇದನ್ನೆಲ್ಲ ತ್ಯಜಿಸಿಕೊಂಡು ವರ್ತಮಾನ ಕ್ಷಣದಲ್ಲಿ, ಈ ಕ್ಷಣದಲ್ಲಿ ಏನ್ ಬಂದಿದೆಯೋ
ಕರ್ಮದ ಫಲವಾಗಿ ಏನು ಬಂದಿದೆಯೋ ಅದ್ರ ಜೊತೆ ಆನಂದವಾಗಿರೋ ಅಂತ ಹೇಳ್ತಾ ಇದ್ದಾರೆ. ಕೃಷ್ಣ ಪರಮಾತ್ಮನು ಇದು ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಯಾರು ಈ ಕ್ಷಣದಲ್ಲಿ ಶಾಂತವಾಗಿದೆ ಎಲ್ಲವೂ ಅವನ ಕಡೆ ಹರ್ಕೊಂಡು ಬರುತ್ತೆ. ಒಂದು ರೀತಿಯ ಸಮುದ್ರದ ರೀತಿಯಲ್ಲಿ ಅವರು ಎಲ್ಲಾ ನದಿಗಳು ಸಮುದ್ರದಲ್ಲಿ ಹೋಗಿ ಸೇರ್ಕೊಂಡಂಗೆ ಯಾರು ಶಾಂತನಾಗಿರ್ತಾನೆ, ಯಾರು ವರ್ತಮಾನ ಕ್ಷಣದಲ್ಲಿ ಸ್ಥಿತನಾಗಿರ್ತಾನೆ, ಯಾರು ಏನಿದೆಯೋ ಅದ್ರ ಜೊತೆ ತೃಪ್ತಿಯಾಗಿರ್ತಾನೆ, ಅವನ ಕಡೆ ಎಲ್ಲವೂ ಹರ್ಕೊಂಡು ಬರುತ್ತೆ ಅಂತ. ಇಲ್ಲಿ ಅಷ್ಟಾವಕ್ರ ಮಹರ್ಷಿಗಳು ಏನ್ ಮಾಡ್ತಾ ಇದ್ದಾರೆ ಕೇಳಿಸ್ಕೊತಾ ಇದ್ದೀರಾ? ಅರ್ ಆಲ್ ವಿತ್ ಮೀ? ಅಷ್ಟಾವಕ್ರ ಮಹರ್ಷಿಗಳು ಒಂದೊಂದು ಪೊರೆಯನ್ನ ಅಲ್ಲಿ ಶಿಷ್ಯನಲ್ಲಿ ಜನಕ ಮಹಾರಾಜರಲ್ಲಿ ಒಂದೊಂದನ್ನೇ ತಿದ್ದಿ ತೀಡಿ ರೆಡಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹೇಗೆ ಗುರುಗಳು ನಮ್ಮನ್ನು ರೆಡಿ ಮಾಡ್ತಾರಲ್ಲ ಈ ಜ್ಞಾನವನ್ನು ಕೊಟ್ಟು, ಹಾಗೆ ತಿದ್ದಿ ತೀಡಿ ಸಣ್ಣ ಸಣ್ಣ ವಿಷಯದ ಬಗ್ಗೆನೂ ಗಮನ ಹರಿಸಿ ರೆಡಿ ಮಾಡ್ತಾ ಇದ್ದಾರೆ. ಪೂರ್ಣತೆಯ ಕಡೆಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ ಶಿಷ್ಯ ಜನಕ ಮಹಾರಾಜರನ್ನ. ಓಕೆನಾ? ಸೊ ಇಲ್ಲಿಗೆ ಇವತ್ತಿನ ಅಷ್ಟಾವಕ್ರ ಗೀತೆಯ ಒಂದು ಜ್ಞಾನ ಚರ್ಚೆ ಸಂಪೂರ್ಣವಾಯಿತು. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ಗ್ರೇಟ್ಫುಲ್.